ಬೋಟ್ ಗೇರ್ ಹಾಕಿ ಸ್ಪೀಡ್ ಕೊಡುವಾಗ ನಮ್ದು ಏನೋ ಬೋಟಲ್ಲಿ ಸೌಂಡ್ ಬಂತು ಅಂತ ನೋಡುವಾಗ ಫ್ಯಾನ್ ಶಾಫ್ಟ್ ಕಟ್ ಬೋಟ್ ಮೂವ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮದು 5 ಜನದ 8 ಜನ ಇದ್ದೇವೆ, ನಮ್ಮದು ನಾವು ಪ್ಲ್ಯಾನ್ ಎಲ್ಲ ಹೋಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲಿಗೆ ಮುಗೀತು. ಈಗ ಸುವರ್ಣ ತ್ರಿಭುಜ ಆಗುವಾಗ ಕೂಡ ನಾನೇ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಡಿಫೆನ್ಸ್ ಭವನದಲ್ಲಿ IR ಆಫೀಸರೆಲ್ಲ ಕರೆಸಿ ನಮ್ಮನ್ನಲ್ಲಿ ಮೀಟಿಂಗ್ ಮಾಡಿದ್ರು. ನಾವು ಒಂದು ಬೇಡಿಕೆ ಇಟ್ಟೆ ಅವ್ರ ಹತ್ರ, ನೀವೀಗ ನೇವಿ ಬೋಟ್ನವ್ರು ಇಷ್ಟು ಸಲ ಹುಡುಕಿ ಬಂದರೆ ಸಿಗಲಿಲ್ಲ, ನಾನೊಂದು ರಿಕ್ವೆಸ್ಟ್ ಇದೆ, ನಮ್ಮದೊಂದು 10 ಮೀನುಗಾರರನ್ನು ಬೋಟಲ್ಲಿ ಕರ್ಕೊಂಡು ಹೋಗಿ 10 ಮೀನುಗಾರನ ಕರ್ಕೊಂಡು ಹೋಗಿ ನಾವು ಹುಡುಕ್ತೇವೆ, ಪ್ರಯತ್ನ ಮಾಡ್ತೇವೆ ಅಂತ. ಅದಕ್ಕೆ ಅವ್ರು ಯಾರು ಒಪ್ಪಲಿಲ್ಲ ಆಫೀಸರ್ನ. ಇಲ್ಲ, ನಮಗೆ ಪಬ್ಲಿಕ್ ಕರ್ಕೊಂಡು ಹೋಗಲಿಲ್ಲ, ಅದು ನೇವಿ ಬೋಟ್ ಯುದ್ಧದ ಶಿಪ್ ಅದರಲ್ಲಿ ಪಬ್ಲಿಕ್ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದರು ಅವರು, ಇಲ್ಲ ನಾನೇ ಹೇಳ್ತಾ ಇದ್ದೇನೆ, ಆರ್ಡ್ರ್ ಮಾಡ್ತಾಯಿದ್ದೇನೆ, ಕರ್ಕೊಂಡು ಹೋಗಿ 10 ಜನ ಬಂದರು. ನಾವು ಹೋಗಿ ಅದನ್ನು ನಾವು ಮತ್ತು ಅವ್ರ ಮನೆಯವರು ಇದ್ದರೆ ಸ್ವಲ್ಪ ಜನ ಲೀಡರ್ಸ್ ಎಲ್ಲ ಹೋಗಿ ಹುಡುಕಿದಾಗ ಈ ಒಂದು ಜೀವನದಲ್ಲಿ ನಿಮಗೆ ಇಷ್ಟವಾದ ಕ್ಷಣ ಯಾವುದು ಅಂತ? ನನಗೆ ಲಾಕ್ಡೌನ್ ಸತ್ಯ ಹೇಳ್ತೇನೆ. ಲಾಕ್ಡೌನ್, ಈ ಲಾಕ್ಡೌನಲ್ಲಿ ಎಲ್ಲರ ಬುದ್ಧಿ ಕಳ್ಕೊಂಡ್ರು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಸಮುದ್ರದ ಅಲೆಗಳ ನಡುವೆ ಇವರ ಜೀವನ. ನಾವು ರುಚಿಯಾಗಿ ತಿನ್ನುವ ಮೀನನ್ನು ಹಿಡಿಯಲು ಇವರು ಹಗಲು ಇರುಳು ಕಷ್ಟಪಡುತ್ತಾರೆ. ಮೀನುಗಾರನ ಜೀವನ ಸುಲಭವಲ್ಲ. ಆ ಜೀವನದ ಬಗ್ಗೆ ತಿಳಿಯಲು ನಮ್ಮೊಂದಿಗೆ ಇವತ್ತು ಮೀನುಗಾರರಾದ ಹಾಗೂ ಡೀಪ್ ಸಿ ಟ್ರಾಲ್ ಬೋಟ್ ತಾಂಡೇಲರ ಸಂಘದ ಅಧ್ಯಕ್ಷರಾದಂತಹ ರವಿರಾಜ್ ಸುವರ್ಣ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಾನು ಸಾಧಾರಣ ಒಂದು 20-25 ವರ್ಷದಿಂದ ಮೀನುಗಾರಿಕೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮೊದಲು ಮೀನುಗಾರಿಕೆ ಯಾವ ರೀತಿ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ಸಣ್ಣ ವಯಸ್ಸಲ್ಲಿ ನಮಗೊಂದು 16-15 ವರ್ಷದಲ್ಲೇ ನಾವು ಸಮುದ್ರಕ್ಕೆ ಮೀನಿಡಲಿಕ್ಕೆ ಹೋಗ್ತಿದ್ದೇವೆ. ಆವಾಗಿದ್ದದ್ದು ಸಣ್ಣ ಬೋಟ್ ಯಾವ ರೀತಿ ಇತ್ತಂದರೆ, ಒಂದು ಸಣ್ಣ ಬೋಟ್, ಅದರಲ್ಲಿ ನಾವು ಊಟ ಮಾಡಿ ಮಲಗುದಾಗೆ. ಇಲ್ಲಿ ಮೀನಿನ ಇದು ಕಡಿಮೆ ಆದ ನಂತರ ನಾವು ಸೀದಾ ಕೇರಳಕ್ಕೆ ಹೋಗ್ತಿದ್ದೇವೆ ಮೀನುಗಾರಿಕೆ ಮಾಡಿ. ಕೇರಳ, ಚರವತ್ತೂರು, ಕಣ್ಣೂರು ಬಂದರಿಗೆ ಮೀನುಗಾರಿಕೆ ಮಾಡಲಿಕ್ಕೆ ಹೋಗ್ತಿದ್ದೆ. ಆ ಸಂದರ್ಭದಲ್ಲಿ ಹೋಗುವಾಗ ಆಗ 20 ವರ್ಷದ ಮೊದಲು ಬೋಟಲ್ಲಿ ಯಾವುದೇ ತಂತ್ರಜ್ಞಾನ ಇಲ್ಲ, ಯಾವುದಾಗಲಿ GPS ಆಗಲಿ, ಫಿಶ್ ಬ್ಯಾಂಡರ್ ಆಗಲಿ, ವೈರ್ಲೆಸ್ ಆಗಲಿ ಯಾವುದೂ ಇರಲಿಲ್ಲ. ನಾವು ಯಾವ ರೀತಿ ಅಲ್ಲಿವರೆಗೆ ರಾತ್ರಿ ನೈಟ್ ಮಾಡಿ ಹೋಗ್ಬಿತ್ತಂದರೆ, ಆಕಾಶ ನೋಡಿ ಸ್ಟಾರ್ ಉಂಟಲ್ಲ, ನಾವು ಬಳ್ಳಿ ಅಂತ ಕರಿತೇವೆ ತುಳುವಲ್ಲಿ, ಅದನ್ನು ನೋಡ್ಕೊಂಡು ಹೋಗಿ ನಾವು ರೂಟ್ ಸೆಟ್ ಮಾಡಿಕೊಂಡು ಹೋಗಿ ಕೇರಳ ತನಕ ಹೋಗ್ತಿದ್ದೇವೆ. ಅಲ್ಲಿ ಹೋಗಿ ಒಂದು 5-6 ತಿಂಗಳು ಅಲ್ಲೇ ನಿಂತು ಆ ಜೀವನ ಹೇಗಿತ್ತಂದರೆ, ಒಂದು ಸಣ್ಣದೊಂದು ಬೋಟು, ಒಂದು 20-25 ಫೀಟಿದ್ದೊಂದು ಸಣ್ಣದು ಬೋಟು, ನಾವು ಅದರಲ್ಲೇ ಅಡುಗೆ ಮಾಡಬೇಕು. ಅದರಲ್ಲೇ ಅಡುಗೆ ಮಾಡಿ ಅಲ್ಲಿ ಹೋಗಿ ಮೀನಿಗೆ ಹಿಡಿದು ಬಂದರೊಳಗೆ ಖಾಲಿ ಮಾಡಿ, ಒಂದು ಬೆಳಿಗ್ಗೆ 4 ಗಂಟೆಗೆ ಹೋದವರು ಸಂಜೆ 4-5 ಗಂಟೆ ಆಗ್ತದೆ ಬರುವಾಗ ಒಳಗೆ. ಮೀನೆಲ್ಲ ಖಾಲಿ ಮಾಡಿ ಮತ್ತೆ ಅಲ್ಲೇ ಅಡುಗೆ ಮಾಡಿ ಯಾವುದೋ ಒಂದು ಬಕೆಟ್ ಇಟ್ಕೊಂಡು ಹೋಗಿ ಯಾವುದೋ ಬಾವಿಯಲ್ಲಿಂದ ಸ್ನಾನ ಮಾಡಿ ನಂತರ ಬಂದು ಅದೇ ಬೋಟಲ್ಲಿ ಮಲಗಬೇಕು. ಜಾಗದ ಸಮಸ್ಯೆ ಬೋಟಲ್ಲಿ ಏನಿಲ್ಲ ಆ ಸಂದರ್ಭದ ಅಂಥದ್ದೊಂದು ಕಷ್ಟದ ಜೀವನ. ಏಜ್ ಎಷ್ಟಾಗಿದ್ದಾಗ? ಆವಾಗ ನನಗೊಂದು 15 ವರ್ಷ ಆಗಿರ್ಬೋದು. 15 ವರ್ಷ ಅಂದರೆ 10th ಹತ್ರ ಇದ್ದೆ. ಅದಕ್ಕಿಂತ ಒಳಗೆ ಹೆದರಿಕೆ ಎಲ್ಲ ಆಗ್ತಿರ್ಲಿಲ್ಲ ಆವಾಗ. ಜೀವನ ಅಂದರೆ ಮೀನುಗಾರದದ್ದು ಪರಿಸ್ಥಿತಿ, ಮನೆ ಪರಿಸ್ಥಿತಿ ಎಲ್ಲ ಕಷ್ಟ ಇತ್ತು. ನಾವು ಎಷ್ಟು ಹೆದರಿಕೆ ಆದರೂ ಕೂಡ ಮಾಡಲೇಬೇಕು. ಆವಾಗ ಮೀನುಗಾರದೊಂದು ಇದೇನಿದ್ದಂದರೆ, ನಾನೊಬ್ಬ ನಮ್ಮ ತಂದೆ ತಿಳ್ಕೊಳ್ದೆ, ನಾನೊಬ್ಬ ಕಷ್ಟಪಟ್ಟು ದುಡ್ದು ಬೋಟ್ ಡ್ರೈವರ್ ಆಗಿದ್ದೇನೆ, ಸಾವುಕಾರ. ನನ್ನ ಮಗ ಕೂಡ ಹಾಗೆ ಆಗಬೇಕು. ಅವ್ರು ಬಯಸೋದಿಲ್ಲ ನನ್ನ ಮಗ ಒಂದು ಎಜುಕೇಟೆಡ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಕಾಲೇಜಿಗೆ ಹೋಗಬೇಕು ಅಂಥದ್ದು ಬಯಸಿಲ್ಲ. ನಂತರನೇ ನನ್ನ ಮಗನೊಬ್ಬ ಮೀನುಗಾರಿಕೆಯಲ್ಲಿ ಹೆಸರು ತರಬೇಕಂತ ನಮ್ಮನ್ನು ತಗೊಂಡೋಗಿ ಮೀನುಗಾರಿಕೆ ಕೆಲಸಕ್ಕೆ ಹಾಕಿ ಬಿಡ್ತಿದ್ದಾರೆ. ಮೀನುಗಾರಿಕೆ ನಿಮಗೆ ಕೇವಲ ಉದ್ಯೋಗವ ಅಥವಾ ನಿಮ್ಮ ಜೀವನದ ಭಾಗವೇ ಆಗಿದೆ? ಈಗ ನಾವು ಫಸ್ಟಿಗೆ ಮೀನುಗಾರಿಕೆಗೆ ಬರುವಾಗಲೇ ಅದು ನಮ್ಮ ಜೀವನದ ಭಾಗ. ಯಾಕಂದರೆ ನಾವು ಅದು ಮಾಡಿದರೆ ಮನೆಯಲ್ಲಿ ಊಟ ಇದೆ, ಮತ್ತು ನಮ್ಮ ಮನೆಯಲ್ಲಿ ಫ್ಯಾಮಿಲಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಅವರಿಗೆ ಏನಾದರೂ ಎಜುಕೇಷನ್ ಕೊಡಬೇಕಾದ್ರೆ ನಾವು ಅಲ್ಲಿ ದುಡಿಲೇಬೇಕಾಗ್ತದೆ. ಅವರಿಗೆ ಮದುವೆ ಮಾಡಬೇಕಾದ್ರೆ ನಾವು ಅಲ್ಲಿಯೇ ದುಡಿಬೇಕಾಗ್ತದೆ. ಮನೆಗೆ ಊಟಕ್ಕೆ ಏನೋ ತರಬೇಕಾದ್ರೆ ಇಡೀ ಫ್ಯಾಮಿಲಿ ಅಲ್ಲಿ ದುಡಿಬೇಕಾಗ್ತದೆ. ಅದು ನಾವು ಜೀವನಕ್ಕೋಸ್ಕರ ಆರಿಸ್ಕೊಂಡಂಥ ಒಂದು ಉದ್ಯೋಗ. ಅದು ಈಗ ಒಂದು ಬಿಸ್ನೆಸ್ ಅಂತ ಆಗಿ ಹೋಗಿದೆ. ಈಗ ನಿಮ್ಮ ಈ ಮೀನುಗಾರಿಕೆ ದಿನ ಶುರುವಾಗೋದು ಎಷ್ಟು ಗಂಟೆಯಿಂದ? ನಾವು ಇಲ್ಲಿ ಒಂದು 3 ಥರದ ಮೀನುಗಾರಿಕೆ ಉಂಟು. ಈಗದ್ದು ಹೇಳ್ತೇನೆ. ಒಂದಾದ್ರೆ ನಾವು ಫಸ್ಟಿಗೆ ಹೋಗೋದಿರುವಂಥ ಸಣ್ಣ ಬೋಟು, ಅವ್ರು ಏನು ಹೋಗ್ತಾರೆ ಅಂದರೆ ಬೆಳಿಗ್ಗೆ 4 ಗಂಟೆ ಹೋಗಿ ಮಧ್ಯಾಹ್ನ ಬರ್ತಾರೆ. ಪರ್ಸಿನ ಮೀನುಗಾರಿಕೆ ಅಂತ ಉಂಟು. ಅವರು ಸಾಧಾರಣ ಬೆಳಿಗ್ಗೆ 4 ಗಂಟೆಗೆ 1 ಗಂಟೆ ರಾತ್ರಿ ಹೋಗಿ ಸಂಜೆ ಬರ್ತಿದ್ರು. ಈಗ ಅವರು ಕೂಡ 3-4 ದಿನ ಮೀನುಗಾರಿಕೆ ಸಮುದ್ರದಲ್ಲಿ ಹೊಡಿತಾರೆ. ಮಿಡ್ಲಲ್ಲಿ ಒಂದು 370 ಅಂತ ಉಂಟು, ಅವರು ಕೂಡ 5-6 ದಿನ ಸಮುದ್ರದಲ್ಲಿರ್ತಾರೆ. ನಾವು ಇರೋದು ಆಳ ಸಮುದ್ರ, ಟ್ರಾಲ್ ಬೋಟ್ ಅಂತ. ನಮ್ಮದು ಇವತ್ತು ರಾತ್ರಿ 10 ಗಂಟೆ ಬಿಟ್ಟರೆ ಮತ್ತೆ ರಿಟರ್ನ್ ಬರೋದು
12ರಿಂದ 13 ದಿವಸಕ್ಕೆ ಅಷ್ಟು ದಿನ ಸಮುದ್ರದಲ್ಲೇ ಜೀವನ ನಡೆಸಬೇಕು. ಸಮುದ್ರದ ಅಲೆಗಳೇ ನಿಮ್ಮ ಫ್ರೆಂಡ್ಸ್? ಅವರೇ ಫ್ರೆಂಡ್ಸ್. ಯಾನು ಗಾಳಿ ನೀರು ಇದೆಲ್ಲ ನಮ್ಮ ಅವ್ರ ಹತ್ರ ಮಧ್ಯೆ ಜೀವನ ಮಾಡೋದು ನಾವು. ಮತ್ತೆ ಯಾರು ಏನು ನಮ್ಗೆ ಮಾತಾಡ್ಲಿಕ್ಕೆ ಅಂತ ಸಿಗುದಿಲ್ಲ ಆವಾಗ. ಬೋಟಲ್ಲಿ ವೈರ್ಲೆಸ್ GPS ಏನಿಲ್ಲ. ಈಗಾದ್ರೆ ಸ್ವಲ್ಪ ವೈರ್ಲೆಸ್ದು ಬೇರೆ ಬೋಟ್ನವರು ಮಾತಾಡೋದು ಸೌಂಡ್ ಆದ್ರೆ ಕೇಳ್ಬೋದು, ಇನ್ನೊಬ್ಬರ ವಾಯ್ಸ್ ಆದ್ರೆ ಕೇಳ್ಬೋದು. ಫಸ್ಟಿಗೆ ಏನಿಲ್ಲ, ನಾವೇ ಸಮುದ್ರ, ನಾವು ಬೋಟ್. ಒಂದು ಬೋಟ್ನಲ್ಲಿ ಎಷ್ಟು ಜನ ಇರ್ತಾರೆ? ನಾವು ಆಳ ಸಮುದ್ರ ಬೋಟಲ್ಲಿ 8 ಜನ ಮೀನುಗಾರಿಕೆಗೆ ಹೋಗ್ತೇವೆ. ಅದೇ ಅವರೊಟ್ಟಿಗೆ ಇರ್ಬೇಕು. ಅಂದ್ರೆ ನೀವು ಈಗ 13 ದಿನ ಆಗ್ತದೆ ಅಂತ ಹೇಳಿದ್ರಿ. ನಿಮ್ಗೆ ಬೇಕಾದ ವಸ್ತುಗಳನ್ನೇನು ಹೇಗೆ ತಗೊಂಡು ಹೋಗ್ತೀರಾ, ಹೇಗೆ ಅಂತ? ಈಗ ನಮಗೆ ನೀರಿಂದ ಏನು ಸಮಸ್ಯೆ ಇರೋದಿಲ್ಲ. ಒಂದು 4,000 ಲೀಟರ್ ನೀರು ತಗೊಂಡು ಹೋಗ್ತಿದ್ದೆ. ಆವಾಗ 8 ದಿವಸಕ್ಕೂ ಎಲ್ಲ ಬರುವಾಗ ಡೀಪ್ ಸಿ ಬೋಟಿಗೆ ಹೋಗು 1,000 to 2,000 ಲೀಟರ್ ನೀರು. ನಮಗೆ ಸ್ನಾನ ಮಾಡಲಿಕ್ಕೆ ಎಲ್ಲ ಮನೆಯಿಂದ ಸ್ನಾನ ಮಾಡಿದ್ದು ಹೋಗಿದ್ದೆ. 8 ದಿವಸಕ್ಕೆ ಸ್ನಾನನೇ ಇಲ್ಲ. ಆವಾಗ ಒಳಗೆ ಬರುವ ದಿವಸ ನೀರು ಉಳಿದ್ರೆ ಸ್ನಾನ ಮಾಡ್ತೇವೆ. ಆ ಸಂದರ್ಭ ಈ ಸಂದರ್ಭ ನೀರು ಫುಲ್ಲು ತಗೊಂಡು ಹೋಗ್ತೇವೆ. 10 ದಿನಕ್ಕೆ 1-2 ಸಲ ಆದರೂ ಸಮುದ್ರದಲ್ಲಿ ನಾವು ಸೀರೆ ಸ್ನಾನ ಮಾಡ್ತೇವೆ. ಮತ್ತೆ ಒಳಗೆ ಬರೋ ದಿವಸ ಮತ್ತೆಲ್ಲ ರೇಷನ್ ಏನೆಲ್ಲ ಬೇಕು ಎಲ್ಲ ತಕೊಂಡೇ ಹೋಗೋದಿಲ್ಲ. ಮೀನು ಒಂದು ತಗೊಂಡು ಹೋಗೋದಿಲ್ಲ, ಫ್ರೆಶ್ ಸಿಗ್ತದೆ, ಅಲ್ಲೇ ಸಿಗ್ತದೆ. ರೇಷನ್ ಅಂದ್ರೆ ಎಂತೆಲ್ಲ ತಗೊಂಡು ಹೋಗ್ತೀರಿ? ನಾವು ಫಸ್ಟ್ ದಿವಸ ಹೋಗುವಾಗ ಒಂದು ಚಪಾತಿ ಮಾಡಲಿಕ್ಕೆ ಚಪಾತಿ ಬೇಕು ನಮಗೆ. ಮತ್ತು ಏನೇನು ತಿಂಡಿ ಬೇಕು, ಚಹಾಕ್ಕೆ ತಿಂಡಿ, ಮತ್ತು ಮಸಾಲೆ ಅಂಗಡಿ ಉಂಟು, ಎಲ್ಲ ಅಂಗಡಿಯಲ್ಲಿ ಮಸಾಲೆ ಉಂಟು. ಆ ಮಸಾಲೆ ತಗೊಂಡು ಹೋಗ್ತೇವೆ. ಅಕ್ಕಿ ತಗೊಂಡು ಹೋಗ್ತೇವೆ, ಸಕ್ಕರೆ, ಚಾತುಪುಡಿ, ಪ್ರತಿಯೊಂದು ಏನೆಲ್ಲ ನಾವು ಮನೆಯಲ್ಲಿ ಮಾಡ್ತಿದ್ದೆ ಅದನ್ನೆಲ್ಲ ನಾವು ಸಮುದ್ರದಲ್ಲಿ ಮಾಡ್ತಿದ್ದೆ. ಒಬ್ಬರು ಅಡುಗೆಗೆ ಅಂತಲೇ ಇರ್ತಾರೆ. ಇನ್ನು ಮಲ್ಪೆಯಲ್ಲಿ ಜೀವನ ಬೆಳಿಗ್ಗೆ 3 ಗಂಟೆಗೆ ಶುರು ಆಗ್ತದೆ ಅಂತ ಹೇಳ್ಬೋದು. ಮಲ್ಪೆಯಲ್ಲಿ ಈಗ ಬೆಳಿಗ್ಗೆ ಎದ್ದು ಹೋಗುವವರು ಈಗ ಅವರಿಗೆ ನಿದ್ದೆ ಎಲ್ಲ ಸಾಕಾಗ್ತದ ಹೇಗೆ ಅಂತ? ನಿಜವಾಗ್ಲೂ ಸಾಕಾಗೋದಿಲ್ಲ. ಇಲ್ಲಿ ಮೀನುಗಾರಿಕೆಗೆ ಬರುವವರೆಗೂ ಸಾಕಾಗೋದಿಲ್ಲ. ಇದು ಮಲ್ಪೆಯಲ್ಲಿ ಮೀನುಗಾರಿಕೆ 3 ಗಂಟೆಗೆ ಬರ್ತಾರೆ ಬಂದರಲ್ಲಿ ಕೆಲಸ ಮಾಡುವವರಿಗೆ. ಅವರು 3 ಗಂಟೆಗೆ ಬಂದು ಸಾಧಾರಣ ಒಂದು 10 ಗಂಟೆ ಮನೆಗೆ ಹೋಗ್ತಾರೆ. ಮಧ್ಯಾಹ್ನದ ಸಂಜೆ ತನಕ ಒಂದು ನಿದ್ರೆ ಸಿಗ್ತದೆ. ಅದೇ ಸಮುದ್ರಕ್ಕೆ ಹೋದವರಿಗೆ ಹಗಲಿಗೂ ನಿದ್ರೆ ಇಲ್ಲ, ರಾತ್ರಿಗೂ ನಿದ್ರೆ ಇಲ್ಲ. ಎಂಥ ಪರಿಸ್ಥಿತಿ ಅಂದರೆ ಒಂದು 7 ಜನ ಇದ್ದಾರೆ. ನೈಟ್ ಡ್ರೈವಿಂಗ್ ಮಾಡಲಿಕ್ಕೆ 2 ಜನ ಇರ್ತಾರೆ. ಒಬ್ಬ 8ರಿಂದ 12 ತನಕ ಮಾಡಿದರೆ ಮತ್ತೊಬ್ಬ 12ರಿಂದ ಬೆಳಿಗ್ಗೆ ತನಕ ಮಾಡ್ತಾನೆ. ಉಳಿದವರು ಮಾರನೇ ದಿನ ಹಗಲಿಗೆ ಮಲಗು ಅಂದರೆ ಕೆಲಸನೇ ಇರ್ತದೆ. ಅಲ್ಲಿ ರೆಸ್ಟೇ ಇಲ್ಲ. ಸಮುದ್ರಕ್ಕೆ ಹೋದಂದ್ರೆ ರೆಸ್ಟೇ ಇಲ್ಲ, ನಮ್ಮ ಕೆಲಸ ಮಾಡ್ತಾನೇ ಇರಬೇಕು. ಈಗ ಹೇಳಿದ್ರಿ ಹಲವು ಬಗೆಯ ಮೀನುಗಾರಿಕೆ ಇದೆ ಅಂತ. ಡೀಪ್ ಸಿ ಇರ್ಬೋದು, ಪರ್ಸಿನ್ ಇರ್ಬೋದು, ಸಣ್ಣ 370 ಇರ್ಬೋದು, ಲೈಲ್ಯಾಂಡ್ ಇರ್ಬೋದು. ಇದ್ರದ್ದೆಲ್ಲ ವ್ಯತ್ಯಾಸ ಎಂತ? ಮತ್ತೆ ಇವರು ಹಿಡಿಯುವ ಮೀನುಗಳಲ್ಲಿ ಕೂಡ ವ್ಯತ್ಯಾಸ? ತುಂಬ ವ್ಯತ್ಯಾಸ ಇದೆ. ಈಗ ಸಣ್ಣ ಟ್ರೋಲ್ ಬೋಟ್ ಹೋಗ್ತಂದ್ರೆ ಇಲ್ಲಿ ಸೈಡಲ್ಲೇ ಮೀನುಗಾರಿಕೆ ಮಾಡ್ತಾರೆ ಅವರು. ಈಗ ಅವರು ದೂರ ಹೋಗೋದಿಲ್ಲ, ಮೊದಲೆಲ್ಲ ದೂರ ಹೋಗ್ತಿದ್ರು. ಆ ಬೋಟಲ್ಲಿ ಏನು ಬರ್ತದೆ ಅಂದರೆ ಒಂಚೂರು ಸ್ವಲ್ಪ ಏಡಿ, ಮತ್ತು ಪ್ರಾನ್ಸ್, ನಂಗ ಮೀನು, ಸ್ವಲ್ಪ ಒಂದು 10ರಿಂದ 15 ಸಾವಿರದ ಮೀನು ತಗೊಂಡು ಬರ್ತಾರೆ. ಅದು ಬದಿಯಲ್ಲಿ ಸಿಗುವಂಥ ಮೀನು. ಆ ಮೀನು ಸ್ವಲ್ಪ ಸಮುದ್ರಕ್ಕೆ ನಾವು ದೂರ ಹೋದರೆ ಡೀಪಿಗೆ ಹೋದರೆ ಆ ಮೀನು ಇರಲ್ಲ. ಅದಕ್ಕಿಂತ ಮೊದಲು ಸ್ವಲ್ಪ ದೂರ ಹೋಗಿ 370 ಅವರು ಸ್ವಲ್ಪ ಅಂದರೆ ಕಾರವಾರ ತನಕ ಸಹ ಹೋಗ್ತಾರೆ ಅವರು. ಅದು ಕೂಡ ಅಷ್ಟೇ ದೊಡ್ಡ ಐಟಮ್ ಮೀನು. ಅದು ರಾಣಿ ಮೀನು, ಫ್ರಾನ್ಸಲ್ಲಿ ಒಂದು ಮಂಡೆ ಅಂತ ಬರ್ತದೆ, ವೈಟ್ ಅಂತ ಬರ್ತದೆ, ಸ್ವಲ್ಪ ಬೆಳೆ ಬಾಳುವ ಮೀನು, ಅದನ್ನು ತಗೊಂಡು ಬರ್ತಾರೆ ಅವರು. ಅವ್ರದ್ದು ಸ್ವಲ್ಪ ಇವರಿಗಿಂತ ಜಾಸ್ತಿ ಫಿಶಿಂಗ್. ನಂತರ ಪರ್ಸಿನ್ದು ಗೊತ್ತಂತಲ್ಲ, ಭೂತಾಯಿ ಮತ್ತು ಬಂಗಡೆ, ಅಂಜಲ್, ಮಾಂಜಿ ಅವರೆಲ್ಲ ಆಳ ಸಮುದ್ರಕ್ಕೆ ಹೋಗ್ತಾರೆ ಅವರು ಕೂಡ. ಅದರಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 40ರಿಂದ 45 ಜನ ಇರ್ತಾರೆ ಪರ್ಸಿನ್ ಬೋಟಲ್ಲಿ. ಅಷ್ಟು ಜನಕ್ಕೂ ಅಡುಗೆ ಆಗಬೇಕು. ಎಲ್ಲ ಅಡುಗೆ ಆಗಿ ಅವರೇ ಮಾಡ್ಕೊಳ್ತಾರೆ. ಅವರದ್ರಲ್ಲಿ ಯಾರಾದ್ರೂ ಸ್ಪೆಷಲಿಸ್ಟ್ ಇರ್ತಾರಾ? ಇಲ್ಲ, ಎಲ್ಲರೂ ಮಾಡ್ತಾರೆ. ಅದೊಂದು 5-5 ಜನ ಅಂತ ದಿವಸಕ್ಕೆ 5 ಜನ ಪಾಳಿ ಮಾಡ್ತಾರೆ. ಅದು 5 ಜನ ಅಡುಗೆ ಮಾಡ್ತಾರೆ. ನೀವು ಯಾವ ಮೀನನ್ನು ಹೆಚ್ಚು ಹಿಡಿತೀರಿ? ನಾವು ಆಳ ಸಮುದ್ರದವರು ಜಾಸ್ತಿ ಮೀನು ರಾಣಿ ಮತ್ತು ಬೊಂಡಸ್, ಮದ್ಮಲ್ ಮೀನೊಂದು ಜಾಸ್ತಿ ಮೀನುಗಾರಿಕೆ, ಮತ್ತು ಸ್ವಲ್ಪ ಬಂಗಡೆ, ಎಲ್ಲ ಪ್ರಮಾಣದ ಮೀನು ಇರ್ತೇವೆ. ಸ್ವಲ್ಪ ದೊಡ್ಡ ಪ್ರಮಾಣದ ಮೀನು, ಕೆಲವು ಅಂಜಲ್ ಮತ್ತೆ ದೊಡ್ಡ ಮೀನುಗಳನ್ನು ಹಿಡಿಯೋರು ಪರ್ಸಿನ್ ಅವರೇ ಇರ್ತಾರೆ. ಐಟಮ್ ಮೀನು ಹಿಡಿಯೋರು ಅವರು. ನೀವೀಗ ಹಿಡಿದ ಮೀನುಗಳನ್ನು ಎಕ್ಸ್ಪೋರ್ಟ್ ಮಾಡೋದಾ ಅಥವಾ ಮಾರ್ಕೆಟಲ್ಲಿ? ಇಲ್ಲಿ ತಗೊಂಡು ಬಂದ ಇಲ್ಲಿ 2-3 ಮೀನುಗಾರ ವ್ಯಾಪಾರಸ್ಥರಿದ್ದಾರೆ. ಒಂದು ಚಿಲ್ಲರೆ ವ್ಯಾಪಾರಸ್ಥರ ಅಲ್ಲೇ ತಗೊಂಡು ಅಲ್ಲೇ ಕೊಟ್ಟು ಅವರು ಜೀವನ ಸಾಗಿಸುವರು. ಮತ್ತು ಇದು ಯಾವುದು ಬರ್ತದೆ, ಬೊಂಡಸ್, ಫ್ರಾನ್ಸ್, ಅದೆಲ್ಲ ಎಕ್ಸ್ಪೋರ್ಟ್ ಆಗುವಂಥದ್ದು ಮೀನು. ಅದೆಲ್ಲ ಅದರದ್ದೊಂದು ವ್ಯಾಪಾರಸ್ಥರು ಬೇರೆ ಇರ್ತಾರೆ, ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತು ಈ ಬಂಗಡೆ ಉಳಿದ ಮೀನು, ಅಡ ಮೀನು, ಕಲ್ಲರ್, ಅದು ಮಾರ್ಕೆಟಿಂಗ್ ಮಾಡ್ತಾರೆ. ಎಲ್ಲಿ ಕೇರಳ, ಗೋವಾ, ಎಲ್ಲೆಲ್ಲಿ ಇಷ್ಟೇ ರಾಜ್ಯದಲ್ಲಿ, ಹೊರ ರಾಜ್ಯದಲ್ಲಿ ಮಾರ್ಕೆಟಿಂಗ್ ಉಂಟು, ಅಲ್ಲಿ ತಗೊಂಡೋಗಿ ಅವರು ಮಾರಾಟ ಮಾಡ್ತಾರೆ. ಚಿಲ್ಲರೆ ವ್ಯಾಪಾರಸ್ಥರ ಬಗ್ಗೆ ಮಾತಾಡಿದ ಕಾರಣ ನಾನು ಕೇಳುದಂದ್ರೆ, ಒಂದು ಅನಾದಿ ಕಾಲದಿಂದಲೂ ಅಂತ ಹೇಳ್ಬೋದು, ಮಹಿಳಾ ಮೀನುಗಾರರು ನಿಮ್ಗೆ
ಸಪೋರ್ಟ್ ಆಗಿ ಇದ್ದಾರೆ. ಅಂದರೆ ಇಲ್ಲಿಂದ ನೀವು ಸಮುದ್ರದಿಂದ ತಗೊಂಡು ಬಂದ ಮೀನನ್ನು ಮೊದಲಿಂದ ಕೂಡ ಅವರೇ ಮಾರ್ತಿದ್ದಾರೆ. ಅವರದ್ದೊಂದು ಕಾಣಿಕೆ ಹೇಗೆ ಉಂಟು ಮೀನುಗಾರಿಕೆಗೆ ಅಂತ? ಅವ್ರದ್ದು ನಿಜವಾಗಿ ನೋಡಬೇಕಾದ್ರೆ ಅವರೇ ಒಂದು ಆಸ್ತಿ ಆದವರು. ಒಂದು ಟೈಮಲ್ಲಿ ಮೀನುಗಾರಿಕೆ ನಮ್ಮ ಮಹಿಳಾ ಮೀನುಗಾರರು ಹೆಚ್ಚಿನ ಮೀನನ್ನು ಪರ್ಚೇಸ್ ಮಾಡ್ತಿದ್ದವರು. ಕ್ರಮೇಣ ಕಾಲಕ್ರಮೇಣ ಎಂತ ಆಯ್ತು ಅಂದರೆ ಮಹಿಳೆಯರು ನಮ್ಮದು ಅಜ್ಜಿಯಂದಿರು ಮಾಡ್ತಿದ್ರು, ಮತ್ತು ತಾಯಿಯಂದಿರು ಮಾಡ್ತಿದ್ರು. ಕೊನೆಗೆ ಅವ್ರ ಮಕ್ಕಳನ್ನು ಅವರಲ್ಲಿ ಕಳಿಸ್ಲಿಲ್ಲ. ಈಗ ಯಾರು ಮೊದಲು ಮಾಡ್ತಿದ್ದಾರೆ ಅಲ್ಲಿಂದ ಅಂತ್ಯ ಆಯಿತು, ಕಡಿಮೆ ಆಯಿತು ಬಂದು. ಈಗ ಬೇರೆಣಿಕೆ ಎಷ್ಟು ಜನ ಒಣ ಮೀನು ವ್ಯಾಪಾರ ಮಾಡ್ತಾರೆ, ತುಂಬ ಜನ ಇದ್ದವರು. ಈಗ ಒಂದು ಸ್ವಲ್ಪ ಜನ ಮಾಡ್ತಾರೆ. ಮಾರ್ಕೆಟಿಂಗಲ್ಲಿ ಏನಂತಂದರೆ ಬೇರೆ ಮಾರ್ಕೆಟಿಗೆ ತಗೊಂಡು ಹೋಗ್ತಿದ್ದವರು. ಕೆಲವರಿಗೆ ಏನು ಮಾಡ್ತಾರೆ, ಈ ಲಾಕ್ಡೌನ್ ನಂತರ ಅದಕ್ಕಿಂತ ನಂತರ ಎಲ್ಲರೂ ಕೂಡ ಮದುವೆಯಾಗಿ ಮಕ್ಕಳಿಗೆ ಮದುವೆ ಗಂಡನ ಮನೆಯಲ್ಲಿ ಕಳಿಸ್ತಿದ್ರು. ಈ ಲಾಕ್ಡೌನ್ ನಂತರ ಕೆಲವರಿಗೆ ಒಂದು ವ್ಯಾಪಾರ ಮಾಡುವಂಥ ಮನಸ್ಸು ಬಂತು ಕೂತ್ಕೊಂಡು. ಈಗ ಎಲ್ಲ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡಂಥ ಮಹಿಳೆಯರು ಅವರ ಮಕ್ಕಳನ್ನು ಮೀನು ವ್ಯಾಪಾರಕ್ಕೆ ಕಳಿಸ್ತಿದ್ರು. ಒಳ್ಳೆ ಕೊಡುಗೆ ಅವ್ರದ್ದು. ಈಗ ಎಂತಂದರೆ ಬರೀ ಮಾರ್ಕೆಟಲ್ಲೇ ಕೂತ್ಕೊಳ್ಬೇಕಂತಿಲ್ಲ. ಒಂದು ದೊಡ್ಡದು 3-4 ಫ್ಲ್ಯಾಟ್ ಇದ್ದರೆ ಆ ಫ್ಲ್ಯಾಟ್ ಕೆಳಗಡೆ ಒಂದು ಬುಟ್ಟಿಯಲ್ಲಿ ಮೀನು ಇಟ್ಕೊಂಡು ಕೂತ್ಕೊಳ್ತಾರೆ, ವ್ಯಾಪಾರ ಮಾಡ್ತಾರೆ, ಒಳ್ಳೆ ಜೀವನ ಮಾಡ್ತಿದ್ದಾರೆ. ಈಗ ಯಾವುದು ಇಲ್ಲಿ ಬಂದರಲ್ಲಿ ಮಲ್ಪೆ ಬಂದರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇದೇ ಜಾತಿಯವರಿಗೆ ಕೆಲಸ ಮಾಡಬೇಕು, ಅವರ ಜೊತೆ ಇದೇ ಧರ್ಮದವರು ಇನ್ನೇ ಧರ್ಮದವ್ರು ಕೆಲಸ ಮಾಡಬೇಕು, ಅದು ಏನಿಲ್ಲ. ಯಾರಿಗೆ ಹಸುವೆ ಉಂಟು ಅವ್ರು ಬಂದು ದುಡಿಬಹುದು. ಅಲ್ಲಿ ಯಾರ ಹತ್ರ ಆಧಾರ್ ಕಾರ್ಡ್ ಕೇಳೋದಿಲ್ಲ. ಬಂದರೊಳಗೆ ನೀನು ಯಾವ ಜಾತಿಯವ, ನಿನ್ಗೆ ಒಳಗೆ ಪರ್ಮಿಷನ್ ಉಂಟು, ಏನಿಲ್ಲ. ಜೀವನ ಮನೆಗೆ ಏನು ಕಷ್ಟ ಉಂಟು ಅವರು ಬಂದು ದುಡಿಬಹುದು. ಅಲ್ಲಿ ಇದೊಂದು ಮಾತು ಹೇಳಿದಾಗ ಹೊರ ರಾಜ್ಯದವರು ಅಥವಾ ಹೊರ ಜಿಲ್ಲೆಯವರು ಹೆಚ್ಚಾಗ್ತಿದ್ದಾರೆ ಮಲ್ಪೆಯಲ್ಲಿ. ಆದರೂ ಕೂಡ ಒಂದು ಅನ್ಯೋನ್ಯತೆಯಲ್ಲಿ ಒಂದು ನಡೀತಾ ಉಂಟು. ಅದರ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಏನೋ ಒಂದು ಗಲಾಟೆಯಾಗಿ, ಗಲಾಟೆ ಅಂತ ಹೇಳಲಿಕ್ಕಿಲ್ಲ, ಅದು ಏನೋ ಒಂದು ಸಣ್ಣದೊಂದು ಆಗಿತ್ತು. ಅದರ ಬಗ್ಗೆ ನಿಮ್ಮದು? ಅದರ ಬಗ್ಗೆ ಅಂದರೆ ಯಾರ 1-2-3 ಜನ ಬೇಡದೊಂದು ಒಗ್ಗಟ್ಟನ್ನು ಮುರಿಲಿಕ್ಕೆ ಮಾಡುವಂಥ ಕೆಲಸ ಇಲ್ಲಿ. ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಚೈನ್ ಸಿಸ್ಟಮಿಂದ ಕೆಲಸ ಮಾಡ್ತಾರೆ. ಈಗ ಒಬ್ಬ ಬೋಟ್ ಓನರ್, ಅವನು ಬೋಟ್ ಮಾಡುವಾಗ ಅವನ ಜಾಗ, ಅವನ ಮನೆ, ಅವನ ಚಿನ್ನ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಸ್ವಲ್ಪ ಕ್ಯಾಶ್ ಹಾಕಿ ಬೋಟ್ ಮಾಡ್ತಾನೆ. ಬೋಟ್ ಒಳಗೆ ಬರ್ತದೆ. ಬೋಟ್ ಒಳಗೆ ಹೋದ ನಂತರ ಆ ಬೋಟಿಗೆ ಲಾಸ್ ಆಗಲಿ ಲಾಭ ಆಗಲಿ ಅದಕ್ಕೆ ಸಂಬಂಧಪಟ್ಟ ಸುಮಾರು ಜನ ಇದ್ದಾರೆ. ಕಣ್ಣಿಯವರಾಗಲಿ, ಮೀನುವರ ಹೆಂಗಸಾಗಲಿ, ಐಸ್ ಪ್ಲ್ಯಾಂಟ್ ಆಗಲಿ, ಕಟ್ಟಿಂಗ್ ಶೆಡ್ ಆಗಲಿ, ಮತ್ತು ಫಿಶ್ ಮಿಲ್ ಆಗಲಿ, ಐಸ್ ಪುಡಿ ಮಾಡುವವರಾಗಲಿ, ಮೀನು ಕದ್ಕೊಳ್ಳುವವರಾಗಲಿ, ಎಲ್ಲರಿಗೆ ಜೀವನ ಉಂಟು. ನಾನು ಬೋಟು ಓನರಿಗೆ ಲಾಸ್ ಅಂತ ಹೇಳಿದರೆ ಅವರಿಗೆ ದುಡ್ಡು ಕೊಡೋದು ಇರೋದಿಲ್ಲ. ಅದು ಅವ್ರದ್ದು ಚೈನ್ ಸಿಸ್ಟಮ್ ಅವ್ರದ್ದು ಕೊಟ್ಟೇ ಕೊಡ್ತಾರೆ. ಅಷ್ಟು ಅನ್ಯೋನ್ಯತೆಯಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಒಂದು ಮೀನು ಕದ್ದುಕೊಂಡವರನ್ನು ಹಿಡಿಯೋದು ಸಾಮಾನ್ಯ. ಹಿಡಿದ ನಂತರ ಅವರು ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಪೊಲೀಸವರು ಬರುವವರೆಗೆ ಓಡಿ ಹೋಗ್ತಾನಂತ ಕಟ್ಟೆ ಹಾಕೋದು ಸಾಮಾನ್ಯ. ಅಷ್ಟು ಮಾಡಿದ್ದಕ್ಕೆ ಯಾರೋ ಜನ ವಿಷಯ ಬೀಜ ಬಿತ್ತು ಬೇಡದ್ದೆಲ್ಲ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಒಳ್ಳೆ ಅನ್ಯೋನ್ಯತೆ, ಎಲ್ಲರಿಗೂ ಕೆಲಸ ಕೊಡ್ತಾರೆ. ಇನ್ನೂ ಭೇದ ಭಾವಲ್ಲ. ನೀನು ಲಂಬಾಣಿ, ನೀನು ಗೌಡ, ನೀನು ಮುಸ್ಲಿಮು, ನೀನು ವಿಲ್ಲವ, ಅದೇನಿಲ್ಲ. ಎಲ್ಲರನ್ನು ಕರೆದು ಕೆಲಸ ಕೊಡುವಂಥ ಏಕೈಕ ಬಂದ ಅಂದರೆ ಒಂದು 20-25 ಸಾವಿರ ಜನಕ್ಕೆ ಬೆಳಿಗ್ಗೆ ಜೀವನ ಹೋಗ್ತದೆ ಇಲ್ಲಿ. ಈಗ ಇನ್ನು ಮೀನು ಕಳ್ಳತನ ಬಿಟ್ಟು ಬೋಟದ್ದು ಕೆಲವು ವಸ್ತುಗಳು ಕೂಡ ಕಳ್ಳತನ ಆಗ್ತಿದೆ ಅಂತ ಕೇಳಿಪಟ್ಟಿದ್ವಿ. ಅದು ಹೇಗೆ ಸತ್ಯವಾಗಿ? ಸಾಮಾನ್ಯವಾಗಿ ಅದು ನಿಜವಾಗಿ ಬೇರೆ ಮಾತ್ರ ಮೀನು ಮಾತ್ರ ಅಲ್ಲ, ಮೀನು ದೊಡ್ಡ ಪ್ರಮಾಣದಲ್ಲಿ ಹೋದರೆ ಬೇರೆ ಪ್ರಮಾಣದಲ್ಲಿ ಬೋಟ್ ಕಟ್ಟಿ ಮನೆದು ಅದರದ್ದೇ ಒಂದು ಜನ ಬೇರೆ ಇರ್ತಾರೆ. ಅದಕ್ಕೆ ಈಗ ಸರ್ಕಾರದಿಂದ ಎಲ್ಲ ಕಡೆಗೆ CC ಕ್ಯಾಮರಾ ಹಾಕಬೇಕಂತ ಒಂದು ಇದು ಕೊಟ್ಟಿದ್ದೇವೆ, ಆಗ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಸಣ್ಣ ಸ್ವಲ್ಪ ಮೀನು ಕತ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ, ಬಿಟ್ಟು ಬಿಡ್ತಾರೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಕತ್ಕೊಂಡು ಹೋದಾಗ ಅವರಿಗೂ ಕೂಡ ನಷ್ಟ ಆಗ್ತದೆ ಅಲ್ಲ. ಈಗ ಒಂದು 5 ರೂಪಾಯಿಂದ 10 ರೂಪಾಯಿ ಒಂದು ನಮ್ಮದು ತೊಟ್ಟೆ ಇರ್ತದೆ. ಅದಕ್ಕೊಂದು ತೊಟ್ಟೆಯಲ್ಲಿ ಹಂಗೆ 5 ರೂಪಾಯಿ. ಆ 5 ರೂಪಾಯಿದಲ್ಲಿ ಒಂದು ತೊಟ್ಟೆ ಒಳ್ಳೆ ಪ್ರಮಾಣದ ಮೀನು ತಗೊಳ್ಳೋದು 10,000 ರೂಪಾಯಿದು ಮೀನು. ತೊಟ್ಟೆಗೆ 5 ರೂಪಾಯಿ ತಗೊಂಡು ಹೋಗೋದು. ಒಂದು ಪಾಪ್ಲೆಟ ಅಥವಾ ಟೈಗರ ಇನ್ನೊಂದು 3/4 ತೊಟ್ಟೆ ಹಾಕ್ಕೊಂಡು ಹೋದರೆ 10-15 ರೂಪಾಯಿದು ಮೀನು. ಅದು ಸಣ್ಣ ಪ್ರಮಾಣ ಅಲ್ಲ, ಅದು ದೊಡ್ಡ ಪ್ರಮಾಣದ ಮೀನು. ಅದು ಅಂಥದ್ದು ಒಂದೇ ತಗೊಂಡು ಹೋದ್ರಲ್ಲ 4-5 ತೊಟ್ಟೆ ಮೀನು ತಗೊಂಡು ಹೋಗ್ತಾರೆ. ಸಮುದ್ರ ಅಂದ್ರೆ ನೀವೊಂದು ಭಯಾನಕ ಅಂತ ಹೇಳ್ಬೋದು. ನಿಮಗೆ ಯಾವುದಾದ್ರೂ ಏನಾದರೂ ಫೀಲ್ ಆಗಿತ್ತಾ ಹೇಗೆ ಅಂತ? ಅದು ಇಸ್ವಿ ನೆನಪಿಲ್ಲ, ಒಂದು 15 ವರ್ಷ ಆಗಿರ್ಬೋದು. ನಾನು ಸಮುದ್ರಕ್ಕೆ ಮೊದಲನೇ ಬಾರಿ ಡ್ರೈವರ್ ಆಗಿ ಆಳ ಸಮುದ್ರ ಬೋಟಲ್ಲಿ ಡ್ರೈವರ್ ಆಗಿದ್ದವನು. ನಾವು ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ರಾತ್ರಿ ಹೊತ್ತಿಗೆ ದೊಡ್ಡ ತುಫಾನ್ ಆಯಿತು. ಅದಕ್ಕಿಂತ ಎಷ್ಟೋ ಸಲ ಆ ತುಫಾನಿಗೆ ಸೈಕ್ಲೋನಿಗೆಲ್ಲ ಸಿಕ್ಕಾಕೊಂಡಿದ್ದೇವೆ. ಇದೊಂದು ದೊಡ್ಡ ವ್ಯತ್ಯಾಸ ಆಯಿತು. ದೊಡ್ಡ ತುಫಾನ್ ಆಯಿತು. ಆಗ್ತಾ ಬರುವಾಗ ಬೆಳಿಗ್ಗೆ ಆಗುವಾಗ ಸಮುದ್ರ ನೋಡಲಿಕ್ಕೆ ಆಗೋದಿಲ್ಲ. ತುಂಬ ವಿಪಕೋಪ ಹೋಗಿದೆ. ಅಲೆಗಳು ಎತ್ತರ ಬರ್ತದೆ, ಬೋಟು ಒಂದೇ ಸಲ ನಿಲ್ಲುವುದಿಲ್ಲ, ಹೀಗಾಗ್ತದೆ.
ಎಲ್ಲರೂ ಎದುರುಕೊಂಡಿದ್ದಾರೆ, ಪ್ರತಿಯೊಂದು ಅಷ್ಟಿದ್ದ ಬೋಟು ಎದುರುಕೊಂಡಿದ್ದಾರೆ. ಕಷ್ಟಪಟ್ಟು ಅಲ್ವೇ ಸರ್ತಾ ಬಂದಿದ್ದೇವೆ. ನಮ್ಮ ಮಲ್ಪೆ ಸರ್ತಾ ಸಾಧಾರಣ ರತ್ನಗಿರಿ ಅಲ್ಲಿದ್ದವರು ಕಾರವಾರ ಹತ್ತಿರದವರು ಬೋಟನ್ನು ಕಷ್ಟಪಟ್ಟು ಜೀವವನ್ನು ಕೈ ಇಟ್ಕೊಂಡು ಯಾರಿಗೆ ಅಲ್ಲಿವರೆಗೆ ಬರ್ತೇವೆ ಅಂತ ನಂಬಿಕೆ ಯಾರಿಗೂ ಇರಲಿಲ್ಲ. ಎಲ್ಲಿ ಮುಳುಗ್ತದೆ ಬೋಟ್ ನಮ್ಮದು, ಎಲ್ಲಿ ಅಡಿಗೆ ಹೋಗ್ತದೆ, ಇದೇ ಎಲ್ಲರೂ ಮನೆಯವರನ್ನು ನೆನಪಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ನನ್ನನ್ನು ಸೇರಿ ನಾವೆಲ್ಲ ಮನೆಯವರನ್ನು ನೆನೆಸ್ಕೊಂಡಿದ್ದೇವೆ. ಒಂದು 20 ವರ್ಷ ಆಗ್ಬೋದೇನು. ಹತ್ತಿರ ಬರುವಾಗ ಕೆಲವರೇನು ಬಂದರಿನ ಒಳಗೆ ಬರಬೇಕಂತ ಇತ್ತು. ಬಂದರಿನ ಒಳಗೆ ಬರುವಾಗ ದಂಡೆಯಲ್ಲಿ ತುಂಬ ರಫ್ಫು, ದೊಡ್ಡ ಅಬ್ಬರದ ಅಲೆಗಳೆಲ್ಲ ಕೆಳಗೆ ಬೀಳ್ತಿತ್ತು. ಒಂದು 4-5 ಬೋಟ್ ಪಾಸ್ ಆಯಿತು. ನನ್ನ ಕಣ್ಣೆದುರಿಗೆ ಒಂದು ಬೋಟ್ ಪಾಸ್ ಆಯಿತು, ಅಲ್ಲೇ ಪಲ್ಟಿಯಾಗಿ ಬಿದ್ದು ಬಿಟ್ಟು ಬೋಟು. ನಾವು ಅದು ಅಲ್ಲಿಗೆ ಹೋಗುವಾಗೇ ಇಲ್ಲ ಆ ಪರಿಸ್ಥಿತಿ. ಬೋಟ್ ಕಬ್ಬೆ ಬಿತ್ತು. 2 ಜನ ಹೋದರು, ಮತ್ತೆ 2 ಜನ ಇಟ್ಕೊಂಡ್ರು, ಮತ್ತೆ ಒಂದು ಜನ ಯಾರೊಂದು 2 ಜನ ಸೇಫ್ ಮಾಡಿದ್ರು. ಸ್ವಲ್ಪ ಮುಂದೆ ಬರುವಾಗ ನನ್ನ ಬೋಟು, ನಾನು ಡ್ರೈವಿಂಗಲ್ಲಿದ್ದಾಗ ನಾನು ಒಳಗೆ ಬಿಡಬೇಕಂತ ಮಾಡುವಾಗ ಬೋಟ್ ಗೇರ್ ಹಾಕಿ ಸ್ಪೀಡ್ ಕೊಡುವಾಗ ನಮ್ಮದೇನೋ ಬೋಟಲ್ಲಿ ಸೌಂಡ್ ಬಂತು ಅಂತ ನೋಡುವಾಗ ಫ್ಯಾನ್ ಶಾಫ್ಟ್ ಕಟ್, ಬೋಟ್ ಮೂವ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮದು 5 ಜನದ 8 ಜನ ಇದ್ದೇವೆ, ನಾವು ಪ್ಯಾನ್ ಎಲ್ಲ ಹೋಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲಿಗೆ ಮುಗೀತು. ಅದು ಎಲ್ಲಿ ಪೊಸಿಷನ್ ಅಂದರೆ ಅಲ್ವೇ ಬಾಗಿಲಿ ಕಡಲೆ ಬೀಳ್ತಾ ಉಂಟು. ನಾವೇನು ಮಾಡಿದ್ರು ಬೋಟ್ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆವಾಗ ಒಂದು ಬೋಟ್ ನಮ್ಮ ಫ್ರೆಂಡ್ ಅವರು ಕಾಂತ, ಲಕ್ಷ್ಮೀಕಾಂತ್ ಆಗಿರ್ಬೇಕು ಅವ್ರ ಹೆಸರು, ಫ್ರೆಂಡ್, ಏನೋ ವೈರ್ಲೆಸ್ ಹಾಳಾಗಿತ್ತು. ಒಂದು ಕರೆದಾಗ ಅವ್ರಿಗೆ ಕೇಳ್ತು, ಎಂತಾಯ್ತು ಕೇಳಿದ್ರು ಅವ್ರು. ನಮ್ಮ ಬೋಟ್ ಹೀಗೆ ಪರಿಸ್ಥಿತಿ ಉಂಟು, ಒಂದು ಅರ್ಧ ಗಂಟೆಯಲ್ಲಿ ಮುಳುಗ್ತದೆ ಅಂತ ಹೇಳಿದ್ರು. ಏನಾದರೂ ಬೋಟ್ ತರ್ತ ಮಾಡಿ ಇಟ್ಕೊ, ನಾನು ಬರ್ತೇನೆ ಅಂದ್ರೆ ಅವ್ರು ನಮ್ಮ ಹತ್ರ ಬಂದರು ಕೂಡ ನಮ್ಗೆ ಅವ್ರು ಬೋಟ್ ಹತ್ಲಿಕ್ಕೆ ಆಗೋದಿಲ್ಲ. ನಾವು ಅವ್ರು ಬೋಟ್ ಹತ್ತಬೇಕಾದ್ರೆ ನೀರಿಗೆ ಹಾರಬೇಕು. ನೀರು ಆಗುವಂಥ ಪರಿಸ್ಥಿತಿ. ಲಾಸ್ಟ್ ಕಡಲು ಬೀಳ್ತಾ ಉಂಟು, ಬೋಟ್ ಹೋಗ್ತಾ ಉಂಟು. ನಂತರ ಅವರು ಧೈರ್ಯ ಮಾಡಿ ರೋಪ್ ಕೊಟ್ಟು ನಾವು ಒಬ್ಬೊಬ್ಬರನ್ನೇ ನೀರಿಗೆ ಹಾಕಿ ಅವ್ರ ಮೇಲೆ ಹಾಕೊಂಡೋದು. ಅದರಲ್ಲೊಬ್ಬರು ಸತೀಶ್ ಅಂತ ಒಬ್ಬರು ಇದ್ದರು ನನ್ನ ಫ್ರೆಂಡ್ ಆ ಬೋಟಲ್ಲಿ. ನಾವು ಹಾರಿದವರನ್ನೆಲ್ಲ ಅವರು ಮೇಲೆ ಹಾಕೊಂಡ್ರು ಎಲ್ಲ. ಲಾಸ್ಟಿಗೆ ನಾನೊಬ್ಬ ಉಳಿದಿದ್ದೆ ಬೋಟಲ್ಲಿ. ನಾನು ಬೋಟನ್ನು ಸೇವ್ ಮಾಡೋದ, ನನ್ನ ಜೀವ ಸೇವ್ ಮಾಡೋದು, ನಂದು 2 ಆಪ್ಷನ್ ಇತ್ತು. ಬೋಟ್ ಸೇವ್ ಮಾಡ್ಲಿಕ್ಕೆ ಹೋದ್ರೆ ನನ್ನ ಜೀವನ ಹೋಗ್ತದೆ, ಬೋಟ್ ಉಳಿದಿಲ್ಲ. ನೀವು ಹೋಗಿ ಅಂತ ಹೇಳಿದೆ, ನಾನು ಇರ್ತೇನೆ, ಏನಾದರೂ ಮಾಡಿ ಬೋಟ್ ಸೇವ್ ಮಾಡ್ತೇನೆ. ಅದಕ್ಕೆ ಅವ್ರು ಏನು ಕೇಳಲಿಲ್ಲ, ನೀನು ಬರಲಿಲ್ಲ ಅಂದರೆ ನಿಮ್ಮ ಜನನ ಕರ್ಕೊಂಡು ಹೋಗು, ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂದ್ರೆ ಅವ್ರು, ನೀನು ಬರಲೇಬೇಕಂದ್ರೆ. ಲಾಸ್ಟಿಗೆ ಏನು ಮಾಡಿದಾಗ ನೀರಿಗೆ ಹಾರಿ ನನ್ನನ್ನು ಅವರು ಹಾಕ್ಕೊಂಡ್ರು. ಅರ್ಧ ಗಂಟೆಯಲ್ಲಿ ಬೋಟು ಹೋಯ್ತು. ಈ ಹವಾಮಾನ ವೈಪರೀತ್ಯ ಈ ಮೀನುಗಾರಿಕೆ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ, ಎಷ್ಟು ಪರಿಣಾಮ ಬೀಳ್ತದೆ? ಈಗ ಒಂದು ನಿದರ್ಶನ ಹೇಳಿದ್ರಿ, ಇಂಥದ್ದು ತುಂಬ ಆಗಿದೆ. ಆವಾಗ ಹೇಗಿರ್ತದೆ ಅಂದರೆ ಫೋನ್ ಇಲ್ಲ, ವೈರ್ಲೆಸ್ ಇಲ್ಲ, ನಮಗೆ ಏನಾದರೂ ಮೆಸೇಜ್ ಕೊಡುವವರಿಲ್ಲ. ನಾವೇನೊಂದು ರೇಡಿಯೋ ಇಟ್ಕೊಂಡು ಹೋಗ್ತಿದ್ದೆ, ಸಣ್ಣ ರೇಡಿಯೋ, ಅದಕ್ಕೆ ಯಾವಾಗಲೂ ಕೇಳೋದಿಲ್ಲ ನ್ಯೂಸು. ಇವಾಗ ಅದೇನಿಲ್ಲ, ಇವಾಗ ಮೊಬೈಲ್ ಇದೆ. ಮತ್ತು ಹವಾಮಾನದ ಏನೋ ಏರುಪೇರು ಆದರೆ ಇಲಾಖೆಯವರ, ಕಸ್ಟಮ್ನವರು, ಕೋಸ್ಟ್ ಗಾರ್ಡ್ ಅವರೆಲ್ಲ ಮೆಸೇಜ್ ಕೊಡ್ತಾರೆ. ಈಗ ನಾವು ನಮ್ಮ ಸೇಫ್ಟಿ ನೋಡ್ಕೊಳ್ತೀವಿ ಮೊದಲೇ. ಈಗ ವೈರ್ಲೆಸ್ ಎಷ್ಟು ಮುಖ್ಯವಾಗಿದೆ ನಿಮ್ಮ ಜೀವನದಲ್ಲಿ? ತುಂಬ ಮುಖ್ಯವಾಗಿದೆ ವೈರ್ಲೆಸ್ ಮತ್ತು ಜಿ ಪಿ ಎಸ್ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ವೈರ್ಲೆಸ್ಸಲ್ಲಿ ನಮ್ಗೆ ಎಲ್ಲರ ಹತ್ರ ಮೆಸೇಜ್ ಕೇಳ್ಬೋದು. ಅದರಲ್ಲಿ ಜಿ ಪಿ ಎಸ್ ನಾವು ಹೋಗೋ ರೂಟ್ ಗೊತ್ತಾಗ್ತದೆ. ಈಗ ಮೊದಲು ಅದು ಇರಲಿಲ್ಲ. ಮೊನ್ನೆ ಯುದ್ಧ ಆಗ್ತಿತ್ತಲ್ಲ, ಇರಾನ್ ಮತ್ತು ಅಮೇರಿಕಾ, ಇಸ್ರೇಲ್. ಆಗ ಮೀನುಗಾರಿಕೆ ಸ್ವಲ್ಪ ಅಂದರೆ ವ್ಯಾಪಾರ ಸ್ವಲ್ಪ ಕುಂಠಿತವಾಗಿತ್ತು. ಆಗ ಮಹಿಳೆಯರದ್ದೊಂದು ವಿಡಿಯೋ ಬಂತು, ಈಗ ಯಾರು ತಗೊಳ್ಳುವವರು ಇಲ್ಲ ಅಂತ. ಅದಕ್ಕೊಂದು ಕಮೆಂಟ್ ಬಂದಿತ್ತು, ನಿಮಗೆ ಮೀನು ಹೋಗದಿದ್ದರೆ ಫ್ರೀಯಲ್ಲಿ ಕೊಡಿ ಅಂತ. ಅದು ಫ್ರೀಯಲ್ಲಿ ಕೊಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಯಾಕಂದರೆ ಡೀಸೆಲ್ ಬೇಕು, ಅಷ್ಟು ಖರ್ಚಿದೆ. ನಿಮ್ಮ ಶ್ರಮ ಎಷ್ಟಿರ್ತದೆ ಅಂತ ಸ್ವಲ್ಪ ವೀಕ್ಷಕರಿಗೆ. ಅವರು ಏನೋ ಒಂದು ಬಾಯಿ ಮಾತಲ್ಲಿ ಫ್ರೀಯಾಗಿ ಕೊಡ್ಬೋದು ಅಂತ ಹೇಳಿದರು. ಆದರೆ ಒಂದು ಬೋಟ್ ನಡೆಸಿ ಹೋಗಬೇಕಾದ್ರೆ 5,000 ಲೀಟರ್ ಡೀಸೆಲ್ ಹಾಕಬೇಕು. 3 ರಿಂದ 3.5 ಲಕ್ಷ ಡೀಸೆಲ್ಗೆ ಇನ್ವೆಸ್ಟ್ ಮಾಡಬೇಕು. 100 ರಿಂದ 150 ಬ್ಲಾಕ್ ಐಸ್ ಆಗಬೇಕು, 25,000. ಮತ್ತು 1 ಕೋಟಿ 1.5 ಕೋಟಿದು ಬೋಟ್ ರನ್ ಮಾಡೋದು, ಅದರಲ್ಲಿ 8 ಜನ ಸ್ಯಾಲ್ರಿ ಕೊಡಬೇಕು. ನಂತರ ಅದರಿಂದ ಬಂದ ಲಾಭದಲ್ಲಿ ಎಲ್ಲವೂ ಆಗಬೇಕು. ಅದು ಲಾಸ್ ಆದರೆ ನಾವು ಕೈಯಲ್ಲಿ ಹಾಕಿಕೊಳ್ಳೋದು. ತುಂಬ ಅಂದರೆ ಅದು ಫ್ರೀಯಾಗಿ ಕೊಡಲಿಕ್ಕೆ ಯಾವ ಲೆಕ್ಕದಲ್ಲಿ ಕಾರಣ 13 ದಿವಸ ನಿದ್ರೆ ಬಿಟ್ಟು ದುಡಿದಂಥ ಮೀನು ಅದು. ನಿದ್ರೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು, ಮನೆಯಲ್ಲಿ ಒಂದು ಅಕ್ಕ ತಂಗಿಗೆ ಮದುವೆ ಆದರೆ ಅಥವಾ ತಂಗಿದ ಮಗು ಬರ್ತಡೇ ಇದ್ದರೆ ಮಗು ತೊಟ್ಟಿಲಿಗೆ ಹಾಕೋದಾದ್ರೆ ಇದನ್ನೆಲ್ಲ ಬಿಟ್ಟು ಜೀವನಕ್ಕೋಸ್ಕರ 13 ದಿನ ಸಮುದ್ರದಲ್ಲಿ ಕೆಲಸ ಮಾಡಿದವ್ರ ಮೀನು ಯಾವ ಕಾರಣಕ್ಕೂ ಫ್ರೀಯಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಅದನ್ನು ಬಂದು ಆಕ್ಷನ್ ಮಾಡಿದ ನಂತರ ಸ್ವಲ್ಪ ಸಮಸ್ಯೆ ಆಗಿದೆ. ನಾನು ಹೇಳ್ತೇನೆ, 2 ವಾರ ಸಮಸ್ಯೆ ಆಗಿದೆ. ಏನು ಹೋಟ್ಲು ಬಂದಾಯಿತು. ಹೋಟ್ಲು ಬಂದಾಗ
ಆದಾಗ ಮೀನಿನ ಬೆಲೆ ಕಡಿಮೆ ಆಯಿತು. ಮತ್ತು ತನ್ನಷ್ಟಕ್ಕೆ ಓಟ್ನವರಾದರೆ ಬೇರೆ ವ್ಯವಸ್ಥೆ ಮಾಡಿಕೊಂಡ್ರು ಅದೇ ಬೆಲೆ ಬಂತು ಮೀನು. ನಮಗೆ ಮೀನಿನ ಬೆಲೆಗೆ ಒಂದು 5-6 ದಿನ ಸಮಸ್ಯೆ ಆಯಿತು. ನಂತರ ಯಾವ ಸಮಸ್ಯೆ ನಮ್ಮ ದೇಶದಲ್ಲಿ ನಮ್ಮ ಮೀನುಗಾರರಿಗೆ ಬೇರೆ ಯಾವುದೂ ಸಮಸ್ಯೆ ಆಗಿಲ್ಲ. ಯಾಕಂದರೆ ಒಂದೇ ಒಂದು ಸಮಸ್ಯೆ ಇರೋದು ಈಗಂದರೆ ಗ್ಯಾಸ್ ಒಂದು ಸರಿಯಾಗಿ ಸಿಗ್ತಿಲ್ಲ ಅಂತ, ಅದಕ್ಕೆ ಸ್ಟವ್ ಯೂಸ್ ಮಾಡ್ತಿದ್ದಾರೆ. ಯಾವ ನಮ್ಮ ಮೀನುಗಾರರಿಗೆ ಯುದ್ಧದಿಂದ ಯಾವುದು ಅಷ್ಟೇನು ಪರಿಣಾಮ ಬೀರಲಿಲ್ಲ ಅಂತ ನಮಗೆ ಅನಿಸ್ತದೆ. ಗ್ಯಾಸ್ ಬಗ್ಗೆ ಹೇಳಿದ್ರಿ, ನೀವು ಈಗ ಬೋಟಲ್ಲಿ ಹೋಗುವಾಗ ಉಪಯೋಗಿಸೋದು ಯಾವುದು, ಸೀಮೆಎಣ್ಣೆ ಸ್ಟವ್ ಅಥವಾ ಗ್ಯಾಸದೊಂದು ಸಮಸ್ಯೆ ಉಂಟಿದೆ. ಅದಕ್ಕೋಸ್ಕರ ನಾವೀಗ ಸ್ಟವ್ ತಗೊಂಡಿದ್ದೇವೆ, ಡೀಸೆಲ್ ಇದೆ ಬೋಟಲ್ಲಿ, ಸ್ಟವ್ ಯೂಸ್ ಮಾಡ್ತಿದ್ದೇವೆ. ಒಂದು ಮೀನುಗಾರಿಕೆಯಲ್ಲಿ ಒಂದು ಕರಾಳ ದಿನ ಅಂತ ಹೇಳ್ಬೋದು, ಸುವರ್ಣ ತ್ರಿಭುಜ, ಅದು ಏನಾಗಿತ್ತು ಅಂತ. ಈಗ ಸುವರ್ಣ ತ್ರಿಭುಜ ಆಗುವಾಗ ಕೂಡ ನಾನೇ ಪ್ರೆಸಿಡೆಂಟ್ ಆಗಿದ್ದೆ. ಅದೊಂದು 10 ನಿಮಿಷ ತಗೊಳ್ತೀನಿ. ಇದು ಒಂದು 22ಕ್ಕೆ ಆಗಿರಬೇಕು, ಅದು ಡಿಸೆಂಬರ್ 22ಕ್ಕೆ ಆಗಿದ್ದು. ನಮಗೆ ಒಂದು ಮೆಸೇಜ್ ಬಂತೆ, ನಮ್ಮೊಟ್ಟಿಗೆ ಇದ್ದ ಸುವರ್ಣ ತ್ರಿಭುಜ ಇಲ್ಲ ಅಂತ. ನನ್ನ ಎಲ್ಲ ಮೆಂಬರ್ನವರೇ, ಆಳ ಸಮುದ್ರಕ್ಕೆ ಯಾರು ಹೋಗ್ತಾರೆ ನಮ್ಮ ಸಂಬಂಧದ ಮೆಂಬರ್ನವರೇ. ಅದು ನಾನು ಹೇಳ್ತೇನೆ, ಡೇ ಆಯ್ತಾ ಕೇಳಿದ್ದೇನೆ. ಹೌದು 8 ಡೇ ಆಯಿತು, ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಬಂದ ಬೋಟ್ ನಮ್ಮ ಹತ್ರ ಇಲ್ಲ ಅಂದರು. ವೈರ್ಲೆಸ್ಸಲ್ಲಿ ಮಾತಾಡಿದ್ರು, ಎಲ್ಲಿ ಸಿಗ್ತಿಲ್ಲ ಅಂದರು. ನಾನು ಹೇಳಿದ್ದೇನೆ ಎಲ್ಲಾದರೂ ಇರ್ಬೋದು, ನಮ್ಗಂದರೆ ಅಂಥದ್ದೇನು ಆಗೋದಿಲ್ಲ ಅನ್ನೋದೊಂದೊಂದು ಗ್ಯಾರಂಟಿ ಇದೆ, ಎಲ್ಲಾದರೂ ಇರ್ಬೋದು ಅಂತೇಳಿ. ದಿನ ಜಾಸ್ತಿ ಆಗ್ತಂತೂ ಸಮುದ್ರದಲ್ಲಿದ್ದಾರೆ ಎಲ್ಲ ಕರೆ ಬಂದು ನನಗೆ ಫೋನ್ ಮಾಡಿದರು. ನಾವು ಬೋಟ್ ಹುಡುಕ್ತಿದ್ದೇವೆ, ಸಿಗ್ತಾ ಇಲ್ಲ ಎಲ್ಲಿ ಅಂತ. ನಾನು ಹೇಳಿದೆ ಎಲ್ಲರಿಗೆ, ನೀವು ಮೀನುಗಾರಿಕೆ ನಿಲ್ಲಿಸಿ, ಎಲ್ಲೆಲ್ಲಿದ್ದೀರಿ ನಿಮ್ಮ ಮೆಸೇಜ್ ಸಿಕ್ತು, ಮೀನುಗಾರಿಕೆ ನಿಲ್ಲಿಸಿ ಬೋಟನ್ನು ಹುಡುಕಿ ಅಂತ ಹೇಳಿದೆ. ಎಲ್ಲರೂ ಬೋಟನ್ನು ಹುಡುಕಲಿಕ್ಕೆ ಶುರು ಮಾಡಿದೆ. ಎಂತ ಮಾಡಿದ್ರು ಬೋಟು ಸಿಗ್ತಾ ಇಲ್ಲ. ನಂತರ ಸ್ವಲ್ಪ ಬೋಟ್ ಒಳಗೆ ಬಂತು. ನಾವು ಕರಾವಳಿ ಪೊಲೀಸಿಗೆ ಹೋದೆ, ಮತ್ತು ಮಲ್ಪೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೇವೆ. ಹೀಗೆ ಎಷ್ಟು ದಿನ ಆಯಿತು ಕೇಳಿದ್ರು. ಅವ್ರು 10 ದಿನ ಆಯಿತು, ಆಗ 2 ದಿವಸದಲ್ಲಿ ಬರ್ಬೋದು ಅಂದರು. ಆಯಿತು, 2 ದಿವಸ ವೆಯ್ಟ್ ಮಾಡಿದೆ. ಮತ್ತು ಯಾವುದೇ ಕಾರಣಕ್ಕೆ ನಮ್ಗೆ ಅದರ ಸುಳಿವು ಸಿಗಲಿಲ್ಲ. ನಾವೆಲ್ಲ ಏನು ಮಾಡಿದ್ದೇವೆ, ಎಲ್ಲ ಮೀನುಗಾರರು ಒಟ್ಟಾಗಿ ಬಂದು ನಮ್ಗೆ ಆವಾಗ ಒಂದು ಅನುಮಾನ ಬಂತು. ಏನಂದರೆ ಆವಾಗ ಒಂದು ಡಿಸೆಂಬರ್, ಕ್ರಿಸ್ಮಸ್ ಬಂತು. ಮತ್ತು ಇಂಥ ಟೈಮಲ್ಲಿ ಯಾರಾದರೂ ಟೆರರಿಸ್ಟ್ ನಮ್ಮ ಬೋಟನ್ನು ಹೈಜಾಕ್ ಮಾಡಿ ಯಾವುದಾದ್ರೂ ಒಂದು ಕಡೆಗೆ ಬಾಂಬ್ ಹಾಕಲಿಕ್ಕೆ ಇಟ್ಕೊಂಡಿರ್ಬೋದಾ ಅಂತ ಏನಂತ ಹೆದರಿಕೆಯಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದೆ. ಇದೇ ಪ್ರಕಾರ ನಾವು ಚೆನ್ನೈನಲ್ಲಿ ಹೀಗೆ ಆಗಿರ್ಬೋದು, ಮತ್ತು ಯಾವ ಕಾರಣಕ್ಕೂ ನಮ್ಮ ಬೋಟ್ ಮುಳುಗಲಿಕ್ಕೆ ಚಾನ್ಸ್ ಇಲ್ಲ. ಮುಳುಗಿದ್ರೆ ನಮ್ಮ ಪ್ರೂಫ್ ಸಿಗ್ತದೆ, ಏನಾದರೂ ಬಾಕ್ಸ್ ಬೀಳ್ತದೆ ಅಂತ ಯಾವುದು ಸಿಗಲಿಲ್ಲ, ನಮ್ಗೆ ಯಾವ ಪ್ರೂಫು ಸಿಗಲಿಲ್ಲ. ನಂತರ ಅದೇ ರೀತಿ ಎಲ್ಲ ಮೀನುಗಾರರು ಒಳಗೆ ಬಂದು ನಾವು ಪ್ರತಿಭಟನೆಗೆ ಕುಳಿತೇವೆ. ಪ್ರತಿಭಟನೆ ಕುಳಿತಾಗ ತುಂಬ ದಿನ ಪ್ರತಿಭಟನೆ ನಡೀತಾ ಉಂಟು. ನಾವು ದೊಡ್ಡ ಮಟ್ಟಿನ ಒಂದು ಹೋರಾಟ ಮಾಡಿದ್ದೆ, 50-60 ಜನ ರ್ಯಾಲಿ ಮಾಡಿ. ನಂತರ ಮೀನುಗಾರ ಸಂಘದಲ್ಲೆಲ್ಲ ನಿರ್ಧಾರ ಮಾಡಿ ಬೋಟನ್ನೆಲ್ಲ ಫಡ್ಡೆಗೆ ಕಳಿಸಿ ಅವರ ಮನೆಯವರಿಗೆ ಏನು ಪರಿಹಾರ ಕೊಡಬೇಕು ಅದೆಲ್ಲ ನಾವು ಮಾಡುವ ವ್ಯವಸ್ಥೆ. ನಾವು ಒಳಗೆ ಕೂತ್ಕೊಂಡ್ರೆ ಅವ್ರ ಮನೆಯವರಿಗೆ ಪರಿಹಾರ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಬೋಟೆಲ್ಲ ಮತ್ತೆ ಸಮುದ್ರಕ್ಕೆ ಕಳಿಸಿದೆ. ಮತ್ತು ಆವಾಗಿನ ಶಾಸಕರು ಯಾರಿದ್ರು ಅಂದರೆ ರಘುಪತಿ ಭಟ್ರಿದ್ರು. ಮತ್ತು ಅವರ ಮುಖಾಂತರ ಎಲ್ಲ ಇಲ್ಲಿಗೆ ಹೋಗಿದ್ದೇವೆ, ಡಿಲ್ಲಿಗೆ, ನಿರ್ಮಲಾ ಸೀತಾರಾಮನ್. ಆವಾಗ ಅವರು ಯಾವುದು ಮಿನಿಸ್ಟರ್ ಆಗಿದ್ದರು, ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಅವರು ಡಿಫೆನ್ಸ್ ಭವನದಲ್ಲಿ IR ಆಫೀಸರೆಲ್ಲ ಕರೆಸಿ ನಮ್ಮನ್ನಲ್ಲಿ ಮೀಟಿಂಗ್ ಮಾಡಿದರು. ನಾವೊಂದು ಬೇಡಿಕೆ ಇಟ್ಟೆ ಅವರ ಹತ್ರ, ನೀವೀಗ ನೇವಿ ಬೋಟ್ನವ್ರು ಇಷ್ಟು ಸಲ ಹುಡುಕಿ ಬಂದರೆ ಸಿಗಲಿಲ್ಲ. ನಾನೊಂದು ರಿಕ್ವೆಸ್ಟ್ ಇದೆ, ನಮ್ಮದೊಂದು 10 ಮೀನುಗಾರರನ್ನು ಆ ಬೋಟಲ್ಲಿ ಕರ್ಕೊಂಡು ಹೋಗಿ 10 ಮೀನುಗಾರನ ಕರ್ಕೊಂಡು ಹೋಗಿ ನಾವು ಹುಡುಕ್ತೇವೆ, ಪ್ರಯತ್ನ ಮಾಡ್ತೇವೆ ಅಂತ. ಅದಕ್ಕೆ ಅವ್ರು ಯಾರು ಒಪ್ಪಲಿಲ್ಲ ಆಫೀಸರ್ನ. ಇಲ್ಲ, ನಮಗೆ ಪಬ್ಲಿಕ್ ಕರ್ಕೊಂಡು ಹೋಗಲಿಲ್ಲ, ಅದು ನೇವಿ ಬೋಟ್ ಇದ್ದದ ಶಿಪ್, ಅದರಲ್ಲಿ ಪಬ್ಲಿಕ್ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದರು ಅವರಿಗೆ, ಇಲ್ಲ ನಾನೇ ಹೇಳ್ತಾ ಇದ್ದೇನೆ, ಆರ್ಡ್ರ್ ಮಾಡ್ತಿದ್ದೇನೆ, ಕರ್ಕೊಂಡು ಹೋಗಿ 10 ಜನ ಮೀನುಗಾರರು. ನಾವು ಹೋಗಿ ಅದನ್ನು ನಾವು ಮತ್ತು ಅವ್ರ ಮನೆಯವರು ಇದ್ದರೆ ಸ್ವಲ್ಪ ಜನ ಲೀಡರ್ಸ್ ಎಲ್ಲ ಹೋಗಿ ಹುಡುಕಿದಾಗ ನಮ್ಗೆ ಗೊತ್ತಿತ್ತು ಅದನ್ನು ಮುಳುಗಿರ್ಬೋದು ಅಂತ. ಲಾಸ್ಟಿಗೆ ಗೊತ್ತಾಯಿತು. INS ಕೊಚ್ಚಿನ ಶಿಪ್ಪು. ನಾವು ಹೋಗಿದ್ದ INS ನಿರೀಕ್ಷಿತಲ್ಲಿ ಹೋಗಿದ್ದು. ನಾವು INS ಕೊಚ್ಚಿ ಹೋಗುವಂಥದ್ದು ರೂಟನ್ನು ನಾವು ಹುಡುಕುವಾಗ ನಮಗೆ ಅಲ್ಲಿ ಬೋಟು ಮುಳುಗಿದ್ದು ಪ್ರೂಫ್ ಸಿಕ್ತು, ಬೋಟು ಅಡಿಗೆ ಹೋಗಿದ್ದು ಸಿಕ್ತು, ಕ್ಯಾಮರಾ ಹಾಕಿ ಹುಡುಕಿದ್ದೇವೆ. 100% ಅದು ಶಿಪ್ ಅಡಿಗೆ ಬಿದ್ದದ್ದು. 7 ಜನ ಕೂಡ ಸತ್ತಿದ್ರು. ಅದು 7 ಜನ. ಅದರ ಅವಶೇಷ ಸಿಕ್ಕಿತ್ತ ಹೇಗೆ? ಬೋಟನ್ನು ನೋಡಿದ್ದೇವೆ ನಾವು. ಅವಶೇಷ ಅನ್ನೋದು ಎತ್ತುವಂಥ ವ್ಯವಸ್ಥೆ ಇಲ್ಲ, ಅವರ ಕ್ಯಾಮರಾ ಕೆಳಗೆ ಬಿಟ್ಟಾಗ ಅದನ್ನೆಲ್ಲ ನೋಡಿದ್ದೇವೆ ನಾವು. ಬೋಟ್ ಮುಳುಗಿದ್ದು ಹೌದು, 100% ಹೌದು. INS ಕೊಚ್ಚಿದ್ದು ಹೊಡೆದದ್ದು ಹೌದು ಆ ಬೋಟಲ್ಲಿ. ಅದು ತುಂಬ ಹೋರಾಟ ಎಲ್ಲ ಮಾಡಿದ ನಂತರ ಎಲ್ಲ ರಾಜಕೀಯದವರು, ಇತರ ಲೀಡರ್ಸ್ ಅವರೆಲ್ಲ ಸಪೋರ್ಟ್ ಮಾಡಿದ ನಂತರ ಅದನ್ನು ಬೋಟ್ ಹುಡುಕ್ಲಿಕ್ಕೆ ಆಯಿತು. ಅದಾದ ನಂತರ ಸರ್ಕಾರದಿಂದ ಅವರಿಗೇನು ಪರಿಹಾರ ತೆಗೆಸಿಕೊಡ್ಬೇಕು ಅದನ್ನು ತೆಗೆಸಿಕೊಡ್ಲಿಕ್ಕೆ ಜನರಿಗೆ ತೋರ್ತದೆ, ಅಂದರೆ ಮೀನುಗಾರರು ತುಂಬ ಆದಾಯ ಗಳಿಸ್ತಾರೆ. ನಿಜವಾಗಿ ಹಾಗೆ ಇದೆಯಾ? ಖಂಡಿತ ಇಲ್ಲ. ಅಂದರೆ ದಿನದ ಆದಾಯ ಸ್ಥಿರವಾಗಿ ಆದಾಯ ಸಿಗ್ತಾ ಇರ್ತದ ಹೇಗೆ ಅಂತ? ಇಲ್ಲ, ನಮಗೆ ಮೀನುಗಾರರಿಗೆ ಏನಂದರೆ
ಕೆಲವರು ಆದಾಯದವರಿದ್ದಾರೆ, ಕೆಲವರು ನಮಗೆ ಈ ಮೀನುಗಾರಿಕೆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ನಾವು ನಂಬ್ಕೊಂಡು ಬಂದದ್ದು ಇದನ್ನೇ, ಕಲ್ತದ್ದು ಇದನ್ನೇ, ಬೇರೆ ಕಲೀಲೇ ಅಲ್ಲ. ಇದು ನಾವೀಗ ಮೀನುಗಾರಿಕೆ ಒಂದು ಬೋಟು ಲಾಸ್ ಆದರೂ ಕೂಡ ನಾವು ಆ ಬೋಟ್ ಹಾಳಾಗ್ತದೆ, ಮತ್ತು ಜೀವನ ಹೋಗ್ಬೇಕು, ಇನ್ನೊಂದು ಹೊಸ ಬೋಟ್ ಆಗ್ತದೆ. ಇದನ್ನು ಸೇಲ್ ಮಾಡಿದರೆ ಹೀಗೆ ಮಾಡ್ತಾ ಜೀವನ ಮಾಡೋದು. ಇದರಲ್ಲಿ ಯಾರು ಬಿಸ್ನೆಸ್ ಮ್ಯಾನ್ ಆಗಿ ಬಂದಿದ್ದಾರೆ, ಇದಕ್ಕೆ ಹೊರಗಡೆಯಿಂದ ಬ್ಲ್ಯಾಕ್ ಏನು ಅದು ಇದು ತಗೊಬಂದು ಎಲ್ಲ ಹಾಕಿದ್ದಾರೆ, ಅವರು ಸಕ್ಸಸ್ ಆಗಿದ್ದರು. ಅವರು ಲೋನ್ ಮಾಡಲಿಲ್ಲ, ನಾವೆಲ್ಲ ಲೋನ್ ಮಾಡಬೇಕು, ಅವರೆಲ್ಲ ಲೋನ್ ಮಾಡಲಿಲ್ಲ, ಅವರು ಅದನ್ನು ಬಿಸ್ನೆಸ್ ಅನ್ನು ನೋಡ್ಕೊಂಡಿದ್ದಾರೆ ಅಷ್ಟೇ. ಅದರಲ್ಲಿ ದೊಡ್ಡ ಇದು ಇನ್ಕಮ್ ನಮಗೇನಿಲ್ಲ. ಅದೇ ಹೇಳಿದೆಲ್ಲ, ಒಂದು ಬೋಟು 7ರಿಂದ 8 ಲಕ್ಷ ಫಿಶಿಂಗ್ ಆಗಬೇಕು ಡೀಪ್ ಸಿ ಬೋಟಿಗೆ ವರ್ಕೌಟ್ ಆಗಬೇಕಾದ್ರೆ. 5 ಲಕ್ಷ 6 ಲಕ್ಷ ಆದರೆ ಲಾಸ್. ಆ ಬೋಟ್ ಓನರಿಗೆ ಮಾತ್ರ ಲಾಸ್. ಅದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಎಲ್ಲರಿಗೆ ಲಾಭ. ಅದೇ ಹೇಳಿದ್ನಲ್ಲ, ಕನ್ನಿಯವರಾಗಲಿ, ಮೀನವರು ಆಗಲಿ, ಐಸ್ ಬ್ಯಾಂಡ್ನವರಾಗಲಿ, ಮೀನು ಮಾರ್ಕೆಟಿಗೆ ತಗೊಂಡು ಹೋಗಿ ಅವರು ಎಲ್ಲರದ್ದು ಅವ್ರದ್ದು ಏನು ಸಿಕ್ತುಂಟು ಅವ್ರು ಎಲ್ಲರೂ ಸಿಗ್ತದೆ. ನನಗೆ ಲಾಸ್ ಆದರೂ ನಾನು ಅವ್ರಿಗೆ ಕೊಡಬೇಕು. ಅಂದರೆ ಈಗ ಡೀಸೆಲ್ ಖರ್ಚು, ಅಲ್ಲಿ ದುಡಿಯುವವರ ಖರ್ಚು, ಮತ್ತೆ ಊಟದ ವ್ಯವಸ್ಥೆಯ ಖರ್ಚು ಎಲ್ಲ ನೋಡ್ಕೊಳ್ಬೇಕು. ಒಂದು ಎಷ್ಟು ಖರ್ಚಾಗ್ಬೋದು ಒಂದು ಸತಿ ಹೋಗಿ ಬರಲಿಕ್ಕೆ? ಅದು ಹೇಳಿದಲ್ಲ, ನಾವು ಡೀಸೆಲ್ ಅಂದರೆ ನಮಗೆ 8 ಲಕ್ಷ ಫಿಶಿಂಗ್ ಆದರೆ ಸಾಧಾರಣ ನಮಗೊಂದು 3.5 ಲಕ್ಷ ಡೀಸೆಲಿಗೆ ಹೋಗ್ತದೆ. ಮತ್ತು ಅವರಿಗೆ 22-23% ಅವರಿಗೆ ಹೋಗ್ತದೆ. ಆನಂತರ ಐಸಿದ್ದು ಕೊಡಬೇಕು. ಆನಂತರ ಬೋಟಲ್ ಬಲೆಗಿಲೆ ಹೋಗುವಾಗ 8 ಲಕ್ಷ ಫಿಶಿಗೆ ಆದರೆ ಸಾಧಾರಣ ನನ್ನ ಲೆಕ್ಕದಲ್ಲಿ 25,000ರಿಂದ 30,000 ಹೊಳಿಬೋದು. ಇನ್ನು ಸರ್ಕಾರದ ಬೆಂಬಲ ಹೇಗಿದೆ ಮೀನುಗಾರಿಕೆಗೆ? ಸರ್ಕಾರದ ನಮಗೆ ಯಾವ ರೀತಿ ಒಂದು ಇದಿಲ್ಲ, ಸಬ್ಸಿಡಿ ಇಲ್ಲ. ಡೀಸೆಲ್ ಒಂದು ಡೆಲಿವರಿ ಪಾಯಿಂಟಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಸರ್ಕಾರದಿಂದ ನಮಗೇನು ಕೊಡುಗೆ ಇಲ್ಲ, ಯಾವುದು ಇಲ್ಲ. ಇನ್ನು ಹಳೆಯ ಮಲ್ಪೆಗೆ ಮತ್ತು ಈಗಿನ ಮಲ್ಪೆಗೆ ವ್ಯತ್ಯಾಸ ಹೇಗೆ ಉಂಟು? ನಾವು ನೋಡಿದಾಗ ನಮಗೆ ಹಳೆ ಮಲ್ಪೆನೇ ಒಳ್ಳೆ ಕಾಣ್ತಿತ್ತು. ಹಳೆ ಮಲ್ಪೆನೇ ಒಳ್ಳೆಯದಿತ್ತು. ಸ್ವಲ್ಪ ಇನ್ಕಮ್ ಕಡಿಮೆ ಇತ್ತು, ನೆಮ್ಮದಿಯ ಜೀವನ ಇತ್ತು, ಸಾಲ ಎಲ್ಲ ಕಡಿಮೆ ಇತ್ತು ಜನರಿಗೆ. ಈಗ ಹೊಸ ಮಲ್ಪೆ ಆಗಲಿಕ್ಕೆ ಹೋಗಿ ಎಲ್ಲ ಚೇಂಜಸ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಸಾಲ ಮಾಡಿ ಟೆನ್ಷನ್ ತಗೊಂಡು ಹೀಗಾಗಿದ್ದಾರೆ. ಆವಾಗ ಟೆನ್ಷನ್ ಇರಲಿಲ್ಲ. ನಾವು ಹೇಳಿದ್ರಲ್ಲ, ಇಲ್ಲಿಂದ ನಾವು ಕೇರಳಕ್ಕೆ ಹೋದರೂ ಸಣ್ಣ ಬೋಟಲ್ಲಿ ನೆಮ್ಮದಿಯ ಜೀವನ. ಅದು ಏನು ಕಷ್ಟನಿಲ್ಲ. ನಮಗೆ ದುಡ್ಡೇ ಮಾಡಬೇಕು ಅನ್ನೋದಿದ್ದಿಲ್ಲ. ನಮಗೆ ಮನೆಗೆ ಜೀವನ ಹೋದರೆ ಸಾಕು, ಅಷ್ಟೇ ಇದ್ದದ್ದು ನಮಗೆ. ನಾವು ಮನೆ ಬಿಟ್ಟಿದ್ದೇವೆ, ಏನು ಬಿಟ್ಟಿದ್ದೇವೆ, ಕೇರಳದಲ್ಲಿ 5-6 ತಿಂಗಳು ಕೂತ್ಕೊಳ್ತೇವೆ, ಯಾವುದೂ ನೆನಪಿಗೆ ಬರೋದಿಲ್ಲ. ಯಾಕಂದರೆ ಅವಾಗ ಏನು ನೆನಪಿಗೆ ಬರಬೇಕಾದ್ರೆ ಮೊಬೈಲ್ ಬೇಕಲ್ಲ. ಮನೆಯಲ್ಲಿ ಏನು ಸಮಸ್ಯೆ ಇದ್ದರೆ ನಮ್ಗೆ ಗೊತ್ತಾಗಬೇಕಾದ್ರೆ ಮೊಬೈಲ್ ಬೇಕಲ್ಲ. ಏನಿಲ್ಲ, ಮನೆ ಕಷ್ಟ ಗೊತ್ತಾಗ್ತದೆ, ನಮ್ಮ ಕಷ್ಟ ಮನೆಯವರಿಗೆ ಗೊತ್ತಾಗೋದಿಲ್ಲ. ನಾವೊಂದು ನೆಮ್ಮದಿಯ ಜೀವನ ಮಾಡ್ತಿದ್ದೇವೆ ಆವಾಗ. ಮೊಬೈಲ್ ಇಲ್ಲ, ಏನಿಲ್ಲ. 8 ಗಂಟೆಗೆ ಮೇಲೆ ಹೋಗಿ ಊಟ ಮಾಡಿ ಮೇಲೆ ಹೋಗಿ ಬರೋದು, ಬೋಟಲ್ಲಿ ಊಟ ಮಾಡೋದು. ಹಾಗೆ ಅದೊಂದು ಒಳ್ಳೆಯ ಅನ್ಯೋನ್ಯತೆ ಇತ್ತು. ಯಾಕಂದರೆ ಯಾವುದು ಮೊಬೈಲ್ ಇಲ್ಲ. 5-6 ಬೋಟ್ನವರು ಒಟ್ಟಾಗಿ ಒಂದೇ ಬೋಟಲ್ಲಿ ಊಟ ಮಾಡೋದು. ಧಕ್ಕೆ ಒಳಗೆ ಬಂದಂಥ 5-6 ಬೋಟ್ನವ್ರು ಒಟ್ಟಾಗಿಂದ 5-6 ಜನ ಕೂತ್ಕೊಂಡು, ಒಬ್ಬರ ಅನ್ನದ ಬಟ್ಟದಲ್ಲಿ ಒಂದು ಪಾಪ್ಲೇಟ್ ಇದ್ದರೆ, ಒಂದು ಹಂಗಿದ್ರೆ ಇನ್ನೊಂದು ಕಲ್ಲರ್ ಇದ್ದರೆ, ಇವನು ಪಾಪ್ಲೇಟ್ನವನು ದೂರ ಹೋಗಿ ಕೂತ್ಕೊಳ್ಳೋದು, ನನ್ನ ಹತ್ರ ಪಾಪ್ಲೇಟ್ ಇದೆ ಅಂತ. ಅವನು ಬಂದಲ್ಲಿ ಕೊಟ್ಟು ಶೇರ್ ಮಾಡಿ ಊಟ ಮಾಡ್ಕೊಳ್ಳೋದು. ನಂಗೆ ಕಲ್ಲರ್ ಇದ್ದವನಿಗೆ ಪಾಪ್ಲೇಟ್ ಕೊಟ್ಟು ಅವನಿಗೆ ಕೊಟ್ಟು ಒಳ್ಳೆ ಸಂಬಂಧ ಬೆಳೆದು ಅಂಥ ಸ್ನೇಹಿತರೀಗ ಅವರೆಲ್ಲ ನಮ್ಮ ಒಟ್ಟಿಗಿದ್ದವರು ಸಿಗೋದು ಮೆಸೇಜಲ್ಲಿ ಮಾತ್ರ. ಅಷ್ಟೆಲ್ಲ ಚೇಂಜಸ್ ಆಗಿದೆ, ಅಷ್ಟೆಲ್ಲ ದೂರ ಆಗಿದ್ದಾರೆ ಎಲ್ಲರೂ ಕೂಡ. ಈಗ ಮೊದಲಿಗೆ ಮಾತಾಡುವಾಗ ಒಂದು ಹೇಳಿದ್ರಿ, ನಿಮ್ಮ ತಂದೆ ಮೀನುಗಾರರಾಗಿದ್ದರಿಂದ ನೀವು ಮೀನುಗಾರರಾಗಬೇಕೆಂಬ ಅವರಿಗೆ ಆಸೆ ಇತ್ತು. ಆದರೆ ಈಗಿನ ಕಾಲದಲ್ಲಿ ಮೀನುಗಾರರಿಗೆ ನಮ್ಮ ಮಕ್ಕಳು ಈ ಕಷ್ಟ ನೋಡೋದು ಬೇಡ ಅಂತ ಹೇಳಿ ಒಂದು ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟು ಕಲಿಸ್ತಿದ್ದಾರೆ. ಈಗ ಯುವಕರು ಈ ವೃತ್ತಿಗೆ ಬರ್ತಿದ್ದಾರೆ, ಇಲ್ಲಿನ ಅಂದರೆ ಲೋಕಲ್ಸ್ ಬರ್ತಿದ್ದಾರೆ ಹೇಗೆ ಅಂತ? ಇಲ್ಲಿ ಲೋಕಲ್ಸ್ ಅಂತ ಹೇಳೋದಲ್ಲ, ನಾವು ಇಲ್ಲಿಂದ ಸಾಧಾರಣ ಇಲ್ಲಿಂದ ಕಾರವಾರ ತನಕದವರು ಇಲ್ಲಿ ದುಡಿತಿದ್ದಾರೆ. ಎಲ್ಲರದ್ದು ಬಾಯಲ್ಲಿ ಒಂದೇ ಮಾತು, ನಾವು ಕಷ್ಟಪಟ್ಟದ್ದು ಸಾಕು, ನಮ್ಮ ಮಕ್ಕಳಿಗೆ ಬೇಡ ಅಂತ. ಎಲ್ಲರಿಗೂ ಎಜುಕೇಷನ್ ಕೊಡ್ತಾರೆ. ಅದರಿಂದಾಗಿ ಈ ಮೀನುಗಾರರ ಕೈ ತಪ್ಪಿ ಬೇರೆಯವರಿಗೆ ಹೋಗ್ತಿದೆ. ಮೀನುಗಾರರ ಕೈ ತಪ್ಪಿ ಬೇರೆಯವರಿಗೆ ಹೋಗ್ತಿದೆ ಇದು ಮೀನುಗಾರಿಕೆ. ಆವಾಗ ಮೀನುಗಾರರ ಮಕ್ಕಳು ಮೀನುಗಾರರೇ. ಈಗ ಎಲ್ಲರೂ ಒಂದೇ ನಿರ್ಧಾರ ಮಾಡಿದ್ದಾರೆ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ನಾವು ಹೊರ ಜಿಲ್ಲೆಗೆ, ಫಾರಿನ್ಗೆ, ಇಲ್ಲ ಬೆಂಗಳೂರಿಗೆ ಕಳಿಸ್ತೇವೆ. ಬೋಟಿಗೆ ಈಗ ಕಾರ್ಮಿಕರದ್ದು ಕೊರತೆ, ತುಂಬ ಕೊರತೆ ಕಾರ್ಮಿಕರದು. ಬೋಟ್ ಮಾಡಲಿಕ್ಕೆ ಹೆದರ್ತಾರೆ ಮಾಲಕರು, ಕಾರ್ಮಿಕರಿಲ್ಲ. ಎಲ್ಲ ಎಜುಕೇಷನ್ ಕೊಡ್ತಾ ಇದ್ದಾರೆ ಎಲ್ಲರೂ. ಆದರೆ ಈ ಮಾಲಕರು ಕೂಡ ಕೆಲವು ಬೋಟ್ ನನಗೆ 5-6 ಬೋಟ್ ಉಂಟಂತ ತಿಳ್ಕೊಳ್ವ. ನಾನು ಕೂಡ ಮಗನಿಗೆ ಇಂಜಿನಿಯರಿಂಗ್ ಅದೇ ಕಳಿಸಿ ಫಾರಿನ್ಗೆ ಕಳಿಸೋದು. ನನ್ನ ವೃತ್ತಿ ಉಳಿಸಬೇಕಂತಿಲ್ಲ. ಎಜುಕೇಷನ್ ಕೊಟ್ಟವರಿಗೆ ಬೋಟ್ ಮೇಂಟೆನೆನ್ಸ್ ಮಾಡ್ಬೋದು. ಬೋಟಲ್ಲಿ ಹೋಗ್ಬೇಕಾ, ಸಮುದ್ರಕ್ಕೇ ಹೋಗ್ಬೇಕಂತಿರಲಿಲ್ಲ. ತಂದೆ ಮಾಡಿದ ಬೋಟ್ ಮಕ್ಕಳಿಗೆ ನೋಡ್ಕೊಳ್ಬೋದಲ್ಲ. ಅವರು ಕೂಡ ಮಗನಿಗೆ ಎಜುಕೇಷನ್ ಕೊಟ್ಟು ಬೇರೆ ದೇಶಕ್ಕೆ ಕಳಿಸ್ತಾರೆ.
ಇವರು ಅದು ಆದಷ್ಟು ಬೋಟ್ ನೋಡ್ಕೊಳ್ತಾರೆ, ನಾನು ರಿಟೈರ್ಡ್ ಅಂತ ಮನೆಯಲ್ಲಿ ಇರ್ತಾರೆ. ಹಾಗೆ ಈಗ ನೀವೊಂದು ಹೇಳಿದ್ರಿಂದ ಅಂದರೆ ಈಗ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಾತಾಡಿದ್ರಿಂದ ಈಗ ಕಾರ್ಮಿಕರಂದ್ರೆ ಜಾಸ್ತಿಯಾಗಿ ಈಗ ಹೊರ ರಾಜ್ಯದವರಿದ್ದಾರೆ, ಅವರು ಸಡನ್ ಆಗಿ ಗುಂಪಾಗಿ ಅವರ ಊರಿಗೆ ಹೋಗಿ ಬಿಡ್ತಾರೆ. ಹಾಗೆ ಒಮ್ಮೆಲೆ ಸಮಸ್ಯೆ ಕಾಡ್ತದೆ, ಅದಕ್ಕೆ ಎಂತ ಮಾಡ್ತೀರಿ ಅಂತ? ಆವಾಗಂದರೆ ಕೆಲವು ಬೋಟಲ್ಲಿ ಈಗ ಅದು ನಮಗೆ ಜಾಸ್ತಿ ಇದರ ಎಫೆಕ್ಟ್ ಬೀಳೋದು ಪರ್ಸಿನ್ ಬೋಟ್ನವರಿಗೆ. ಅವರು ಲೋಕಲ್ ಒಂದು 5-6 ಜನ ಇರ್ತಾರೆ, ಮತ್ತು ಹೊರ ರಾಜ್ಯದವರೇ ಇರು. ಆ ಸಂದರ್ಭದಲ್ಲಿ ಅವರು ಒಂದೇ ಏರಿಯಾದ ಜನನ್ನು ಮಾಡಿದರೆ ಅವರು ಗುಂಪಾಗಿ ಹೋಗ್ತಾರೆ. ಸ್ವಲ್ಪ ವೆಸ್ಟ್ ಬೆಂಗಾಲ್, ಸ್ವಲ್ಪ ಆಂಧ್ರ, ಸ್ವಲ್ಪ ತಮಿಳ್ನಾಡು ಇಂಥ ಮಿಕ್ಸ್ ಮಾಡಿ ಹಾಕಿದರೆ ಅವರು 5-5 ಜನ ಹೋಗ್ತಾರೆ, ಮತ್ತು ನಮಗೆ ಸಾಕಾಗ್ತದೆ. ಈಗ ಬರೀ ಒರಿಸದವರನ್ನೇ 40 ಜನ ಹಾಕ್ಕೊಂಡ್ರೆ ಅವರದ್ದಾದರೆ ಬೋಟು ನಿಲ್ತದೆ. ಅವ್ರಿಗೆ ಸಿಕ್ಕಾಪಟ್ಟೆ ಮೀನುಗಾರಿಕೆ ಆಗುವ ಸಂದರ್ಭದಲ್ಲೇ ಬೋಟ್ ಧಕ್ಕೆಲೆಗೆ ನಿಂತರೆ ಆ ಬೋಟ್ ಮಾಲಕನಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತದೆ. ಯಾಕಂದರೆ ಅವರು ಎಲ್ಲರೂ ಈಗ ಇಲ್ಲಿ ಏನು ಬೋಟ್ ಮಾಡ್ತಾರೆ, ಪರ್ ಡೇ ಹೋಗ್ತಾರೆ, ಎಲ್ಲರೂ ಮನೆ ಬ್ಯಾಂಕಲ್ಲಿ ಇಟ್ಟೇ ಮಾಡೋದು. ಪ್ರತಿಯೊಬ್ಬರು ಮನೆ ಅಥವಾ ಚಿನ್ನ ಜಾಗ ಬ್ಯಾಂಕಲ್ಲಿ ಇಟ್ಟೇ ಬೋಟ್ ಮಾಡ್ತಾರೆ. ಎಲ್ಲ ಕಷ್ಟದ ಪರಿಸ್ಥಿತಿ ಎಲ್ಲರದು ಕೂಡ. ಎಲ್ಲರೂ ಒಟ್ಟಿಗೆ ನಾನು ಹೇಳಿದಲ್ಲ, ಎಲ್ಲ ಚೈನ್ ಸಿಸ್ಟಮಲ್ಲಿ ನಡೀತದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಈಗ ಪರ್ಸಿನವ್ರದ್ದು ಜೀವನ ನಾವು ನೋಡಿದಾಗ ಅವ್ರದ್ದು ಜೀವನ ಕೂಡ ಅವರು 3 ಕೋಟಿ ಬೋಟಿಗೆ ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಎಷ್ಟು 3 ಕೋಟಿ ಬೋಟಿಗೆ ಇನ್ವೆಸ್ಟ್ ಮಾಡಿ 1 ವರ್ಷದಲ್ಲಿ 3 ಕೋಟಿ ಆದರೆ ಅವ್ರಿಗೆ ಅದರಲ್ಲಿ ದೊಡ್ಡ ಲಾಭ ಬರೋದಿಲ್ಲ. ಯಾಕಂದರೆ 2 ಕೋಟಿ ಎಲ್ಲ ಲೋನ್ ಮಾಡ್ತಾರೆ. ಲಕ್ಷಗಟ್ಟಲೆ ಲೋನ್ಗೆ ಹಾಕಬೇಕು, ದುಡ್ಡು ಲಕ್ಷಗಟ್ಟಲೆ ಲೋನ್ಗೆ ಹಾಕಬೇಕು. ಮತ್ತು 4ರಿಂದ 5 ದಿನ ವಾಪಸ್ ಬಂದರೆ ಎಷ್ಟು ಸಿಕ್ಕಾಪಟ್ಟೆ ಲಾಸ್ ಆಗ್ತದೆ ಅವರಿಗೆ ಬೋಟ್ ವಾಪಸ್ ಬಂದರೆ. ಈ ಒಂದು ಜೀವನದಲ್ಲಿ ನಿಮಗೆ ಇಷ್ಟವಾದ ಕ್ಷಣ ಯಾವುದು ಅಂತ? ನನಗೆ ಲಾಕ್ಡೌನ್, ಸತ್ಯ ಹೇಳ್ತೇನೆ. ಲಾಕ್ಡೌನ್, ಈ ಲಾಕ್ಡೌನಲ್ಲಿ ಎಲ್ಲರೂ ಆ ಬುದ್ಧಿ ಕಳ್ಕೊಂಡ್ರು. ಆ ಐಷಾರಾಮಿ ಜೀವನ ಉಂಟಲ್ಲ, ಅಂಥದ್ದು ಪರಿಸ್ಥಿತಿ ಬರಬಾರ್ದು. ಬಂದ ನಂತರ ಎಲ್ಲರಿಗೆ ಅರ್ಥ ಆಯಿತು ಜೀವನ ಅಂತ ಏನಂತ ಅರ್ಥ ಆಗಿದ್ದು ಲಾಕ್ಡೌನಲ್ಲಿ. ಎಲ್ಲರ ಕಷ್ಟ ಗೊತ್ತಾಗಿದ್ದು ಲಾಕ್ಡೌನಲ್ಲಿ. ಅದಕ್ಕಿಂತ ಮೊದಲು ಜನ ಏನು ಕಂಡಿದ್ದಾರೆ, ನಾನು ಮಾಡಿದ್ದೇ ನಡೀತದೆ, ನಾನು ಅನಿಸಿದ್ದೇ ನಡೀತದೆ, ನಂದು ಇದೇ ರೀತಿ ಜೀವನ ಇರ್ತದೆ, ನಾನು ಮುಂದಿನ ಐಷಾರಾಮಿಯಾಗಿರ್ತೇನೆ, ಫ್ಲೈಟಲ್ಲೇ ಓಡಾಡ್ತೇನೆ, ಹಾಗೆ ಇರ್ತೇನೆ, ಹೀಗೆ ಇರ್ತೇನೆ ಅಂತ ತಿನ್ಕೊಂಡ್ರು. ಕೊರೋನಾ ಬಂದ ನಂತರ ಎಲ್ಲರೂ ಬುದ್ಧಿ ಕಳ್ತ್ಕೊಂಡು 50 ಲಕ್ಷ ಮದುವೆ ಖರ್ಚಾಗಿ ಮಾಡುವವನು 5,000ದಲ್ಲಿ ಮದುವೆ ಮಾಡಿ ಬಂದಿದ್ದಾರೆ. ನನಗೆ ಇಷ್ಟ ಆಯ್ತು ಅದು. ಜನ ಅದನ್ನು ಮುಂದುವರಿಸಬೇಕು ಅಂತ ನನ್ನ ಆಸೆ. ನಾನು ಸಾಮಾನ್ಯ ಜೀವನ ಜನ ಮುಂದುವರಿಸಬೇಕು. ಆ ಲಾಕ್ಡೌನ್ ರೀತಿಯಲ್ಲಿ ಯಾವ ರೀತಿ ಗೃಹ ಪ್ರವೇಶ ಮಾಡಿದ್ದಾರೆ, ಯಾವ ರೀತಿ ಮದುವೆ ಮಾಡಿದ್ದಾರೆ, ಯಾವ ರೀತಿ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ದಾರೆ, ಎಲ್ಲರೂ ಮನೆಯಿಂದ ಅನನ್ಯತೆ ಇದ್ದರು ನೋಡು. ಹಾಗೆಯೇ ಮುಂದಿನ ಜನ ಇರಬೇಕು. ಲಾಕ್ಡೌನ್ ಆಗಿಲ್ಲ, ಅದನ್ನು ಮುಂದುವರಿಸಬೇಕಂತ ನನ್ನದೊಂದು ಆಸೆ. ಅದು ಜನರಿಗೆ ಒಳ್ಳೆಯ ಮೆಸೇಜ್. ಈ ಲಾಕ್ಡೌನಲ್ಲಿ ಏನಿತ್ತು ಗೊತ್ತಾ, ಎಲ್ಲ ಜನರಿಗೆ ಒಳ್ಳೆಯ ಮೆಸೇಜ್ ಅದು. ಅಂಥ ರೋಗ ಬಂದು ಮಾಡೋದು ಬೇಡ, ಅದು ಜನ ಅಂಥದ್ದಕ್ಕೆ ಪರಿವರ್ತನೆ ಆಗಬೇಕಂತ ನನ್ನ ಆಸೆ. ಈ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಯಾವತ್ತಾದರೂ ಅನಿಸಿದ್ಯಾ ಈ ಒಂದು ವೃತ್ತಿ ಸಾಕಪ್ಪ, ಇದನ್ನು ಬಿಟ್ಟು ಬಿಡುವ ಅನ್ನೋ ಕ್ಷಣ ಯಾವುದಾದ್ರೂ ಇತ್ತಾ? ಹೇಗೆ? ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋದಾಗ ತುಂಬ ಸಲ ಅನಿಸುತ್ತೆ. ಯಾಕಂದರೆ ನಮ್ಮದು ಒಂದೊಂದು ಸಲ ಮೀನುಗಾರಿಕೆ ಮಾಡುವಾಗ ನಮ್ಮದು ಬಾಲ್ಯ ಕಟ್ಟಾಗೋದು, ಬೋರ್ಡ್ ವಯರ್ ಕಟ್ಟಾಗಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಕೆಲಸ 8 ಗಂಟೆಗೆ ಆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ, ಸಂಜೆ 5 ಗಂಟೆ ತನಕ ಅದು ಮುಗಿಯುವುದಿಲ್ಲ. ಆವಾಗ ಊಟ ಇಲ್ಲ, ತಿಂಡಿಲ್ಲ, ರೆಸ್ಟ್ ಇಲ್ಲ. ಆವಾಗ ಎಷ್ಟೋ ಸಲ ಅನಿಸಿದೆ ನಮಗೆ ಇದು ಕೆಲಸನೇ ಬೇಡ ಅಂತ, ಸಾಕು ನಮ್ಮ ಜೀವನ ಅಂತ. ಮತ್ತು ನಮಗೆ ಉದ್ಯೋಗ ಗೊತ್ತಿಲ್ಲ, ನಾವು ಜಾಸ್ತಿ ಶಾಲೆ ಕಲ್ತಿಲ್ಲ, ಮತ್ತು ಅದಕ್ಕೆ ಹೋಗ್ಬೇಕು. ಮಾರನೇ ದಿನ ಅದನ್ನು ಮೈಂಡಲ್ಲಿ ಬಿಡ್ತೇವೆ, ಮತ್ತು ಅದೇ ಕೆಲಸ ಮಾಡ್ತೇವೆ ತುಂಬ ಸಲ. ಇವುಗಳು ಅಷ್ಟೇ. ಈಗ ಟ್ರಾಲಲ್ಲಿ ಹೋಗುವಾಗ ಬೋಟಿದ್ದು ವಯರ್ ಅಂತ ಇರ್ತದೆ ಹೇಳ್ಕೊಂಡು, ಅದು ಕಟ್ಟಾದರೆ ಅದನ್ನು ಬಲೆ ಹಿಡಿಲಿಕ್ಕೆ ಒಂದು 8 ಗಂಟೆ ಆದರೆ ಸಂಜೆ ತನಕ ಅದು ಆಗೋದಿಲ್ಲ ಕೆಲಸ. ಎಲ್ಲ ಸುತ್ತು ಬಂದಿರ್ತದೆ, ಗಾಳಿ ಜೋರು ಇರ್ತದೆ, ಎಳಿಲಿಕ್ಕೆ ಆಗೋದಿಲ್ಲ, ಬೋಟ್ ಅಂದಾಡ್ತದೆ, ಊಟ ಮಾಡಲಿ, ಊಟ ಇಲ್ಲ, ತಿಂಡಿಲ್ಲ, ನಂತರ ತುಂಬ ಕಷ್ಟ. ಅಂದರೆ ಜನ ಏನಾಗಿದ್ದಾರೆ ಅದಕ್ಕೆ ಸಟ್ಟಾಗಿ ಹೋಗಿದ್ದಾರೆ. ಇವತ್ತು ಅದು ಕಷ್ಟಪಡ್ತಾರೆ, ನಾಳೆ ನೆನಪಿಡ್ತಾರೆ, ಮತ್ತು ಅದೇ ಜೀವನ ಮುಂದುವರಿಸ್ತಾರೆ. ಹಾಗೆ ಆಗಿದೆ. ಇನ್ನು ಮಲ್ಪೆಯ ಮೀನುಗಾರರ ಭವಿಷ್ಯವನ್ನು ನೀವು ಹೇಗೆ ನೋಡ್ತಿದ್ದೀರಿ ಅಂತ? ನಮಗೆ ಮಲ್ಪೆಯ ಮೀನುಗಾರರ ಭವಿಷ್ಯ ಅಂದರೆ ಎಲ್ಲರೂ ಒಳ್ಳೆಯದಾಗಬೇಕು ಅಂತ. ಎಲ್ಲರೂ ಒಳ್ಳೆಯದಾಗಬೇಕು, ಮೀನುಗಾರಿಕೆ ಉಳಿಬೇಕು, ಭವಿಷ್ಯದಲ್ಲಿ ಮೀನುಗಾರಿಕೆ ಉಳಿಬೇಕಂತ. ಈಗ ಏನಾದರೆ ಅವೈಜ್ಞಾನಿಕ ಮೀನುಗಾರಿಕೆ, ನಾನು ಅದು ಯಾವುದಂತ ಹೆಸರಲಿಕ್ಕೆ ಹೋಗ್ಬೋದು, ಅದು ಬೇರೆ ರೀತಿ ಹೋಗ್ತದೆ. ಅವೈಜ್ಞಾನಿಕ ಮೀನುಗಾರಿಕೆ ಉಳಿಸಿದರೆ ಮುಂದಿನ ದಿನದಲ್ಲಿ ನಾವು ಮೀನನ್ನೇ ತೋರಿಸ್ಬೋದು, ಇದು ಮೀನು, ಇದು ಬಂಗುಡೆ, ಇದು ಇಲ್ಲಾಂದರೆ ಫೋಟೋದಲ್ಲೇ ತೋರಿಸ್ಬೋದು. ಬಂಗುಡೆ ಹೀಗೆತ್ತು, ಬಾಪ್ಲೆಟ್ ಹೀಗೆತ್ತು, ಕಲ್ಲರ್ ಹೀಗೆತ್ತು ಅಂತ ಫೋಟೋದಲ್ಲಿ ತೋರಿಸುವಂಥ ಸಂದರ್ಭ. ಈಗ ಕೆಲವು ಮೀನಿಲ್ಲ, ನಾನು ನೋಡ್ಬೋದು ಪಲ್ಚಟ್ ಅಂತೆತ್ತು, ಕೂಲಿನಂಗ್ ಅಂತೆತ್ತು, ಶ್ಯಾಡಿದು ಬೇಕಾದಷ್ಟು ಬರ್ತಿತ್ತು, ಶ್ಯಾಡಿದು ಮೊಟ್ಟೆ ತಿಂತಿದ್ದೇವೆ. ಅದೆಲ್ಲ ಈಗ ಫೋಟೋದಲ್ಲಿ ತೋರಿಸ್ಬೇಕು. ಈಗ ನಾನು ತೋರಿಸ್ತೇನೆ, ಅಲ್ಲಿದೆ ಯಾವ ಮೀನೆಲ್ಲ ಮುಗ್ದು ಹೋಗಿದೆ, ಅದೀಗ ಇಲ್ಲ ಅಂತ ತುಂಬ ಮೀನಿದೆ. ಅದೇ ಭವಿಷ್ಯದಲ್ಲಿ ಮೀನುಗಾರಿಕೆ ಉಳಿಬೇಕಾದರೆ ಅವೈಜ್ಞಾನಿಕ ಮೀನುಗಾರಿಕೆ ನಿಂತರೆ ಮುಂದಿನ ಜೀವನದಲ್ಲಿ ನಾವು ಮೀನುಗಾರಿಕೆ ಮಾಡ್ಬೋದಂತ ನನ್ನ ಅನಿಸಿಕೆ. ಮೀನುಗಾರಿಕೆ ಅಂದರೆ ಪರಿಸರದೊಟ್ಟಿಗೆ ಇರುವುದು, ಅಂದರೆ ಪರಿಸರ ರಕ್ಷಣೆ ಕೂಡ ಅಷ್ಟೇ ಅಗತ್ಯವಾಗಿರ್ತದೆ. ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳ್ತೇನೆ ಅಂದರೆ
ಕೊಳ್ತ ಕೆಲವರು ಹಳೆ ಬಲೆ ಪ್ಲಾಸ್ಟಿಕ್ ಬೇಡದ ವಸ್ತು ಈ ಸಮುದ್ರಕ್ಕೆ ಬಿಸಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದು. ಸಮುದ್ರವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂತ ಎಲ್ಲರೂ ಬರ್ತಾರೆ. 4 ದಿನ ದೇಶದ ಮಿನಿಸ್ಟರ್ ಆಗ್ಬೋದು ಅಥವಾ ಮುಖ್ಯಮಂತ್ರಿ ಆಗಬೇಕಾದ್ದು ಸ್ವಚ್ಛ ಭಾರತ್ ಅಂತ ಒಂದು ಅರ್ಧ ಗಂಟೆ ಗುಡಿಸ್ತಾರೆ ಮತ್ತು ಹೋಗ್ತಾರೆ. ಮತ್ತು ಯಥಾಸ್ಥಿತಿ ಅದೇ ಇರ್ತದೆ. ಈಗ ಸಮುದ್ರವನ್ನು ಸ್ವಚ್ಛ ಮಾಡಬೇಕಾದ್ರೆ ಯಾರು ಮಾಡಬೇಕು? ಯಾವ ಪ್ರಧಾನಿ ಬಂದರೂ ಆಗೋದಿಲ್ಲ, ಮಿನಿಸ್ಟರ್ ಬಂದಾಗ ಮೀನುಗಾರರೇ ಮಾಡಬೇಕು. ನನ್ನ ಲೆಕ್ಕದಲ್ಲಿ ಸಮುದ್ರ ಪ್ಲಾಸ್ಟಿಕ್ ಮುಕ್ತ ಆಗಬೇಕು. ಪ್ಲಾಸ್ಟಿಕ್ ಮುಕ್ತ ಆಗಬೇಕಾದ್ರೆ ಈಗ ನಾವು ಹೇಳ್ತೇವೆ ಆಗುಬೇಕಂತ ಗುಡ್ಡೆಯಲ್ಲಿ ಒಂದು 4-5 ನೀರು ಕೊಡ್ತೇವೆ, ಬಟ್ಲಿ ಬಿಸಾಡಿ ಬಿಡ್ತೇವೆ, ಅದು ಬರೋದು ಸಮುದ್ರಕ್ಕೆ. ಎಲ್ಲದಿಂದ ಬಂದು ಸಮುದ್ರವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಾದ್ರೆ ಅದಕ್ಕೆ ಒಂದು ಯಾವುದಾದ್ರೂ ಫಂಡ್ ತಗೊಬರ್ಬೇಕು, ಅದನ್ನು ವಾಪಸ್ ತಗೊಬರ್ಬೇಕು. ಒಂದು ಬೋಟ್ನವರಿಗೆ ಒಂದು ಬ್ಯಾಗ್ ಕೊಡಬೇಕು. ನೀವು ಸಮುದ್ರದಲ್ಲಿ ಏನು ಸಿಕ್ಕಿದೆ ಇದಕ್ಕಾಗಿ ವಾಪಸ್ ತಂದು ಇಲ್ಲಿ ಕೊಡಿ ಅಂತ ಇಂಥದ್ದೊಂದು ವ್ಯವಸ್ಥೆ ಆದರೆ ಸಮುದ್ರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಗಲಿಕ್ಕೆಲ್ಲ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಮಳೆಗಾಲಕ್ಕೆ ಮೀನುಗಾರರು ಹೇಗೆ ತಯಾರಿ ನಡೆಸ್ತಾರೆ ಅಂತ? ಮಳೆಗಾಲಕ್ಕೆ ಅದೇ ಮಳೆಗಾಲದಲ್ಲಿ ದೋಣಿಯಲ್ಲಿ ಹೋಗ್ತಾರೆ. ಕೆಲವರು ಪಟ್ಟೆ ಬಲೆ, ಡಿಸ್ಕೋ ಬಲೆ, ಕಂತು ಬಲೆ ಇಂಥ ನಾನಾ ರೀತಿಯ ಒಂದು ದೋಣಿ ಅಂತ ಅದಕ್ಕೆ ಹೊಂದ್ಕೊಂಡು ಹೋಗ್ತಾರೆ ಮಳೆಗಾಲದಲ್ಲಿ. ಈ ಒಂದು ವಿಡಿಯೋ ನೋಡ್ತಿರುವ ವೀಕ್ಷಕರಿಗೆ ನೀವು ಏನಾದರೂ ಹೇಳಿ ಅಂದರೆ ನಿಮ್ಮದಿಂದ ಯಾವುದಾದ್ರೂ ಒಂದು ಮಾತು. ನಾನು ಇದಕ್ಕಿಂತ ಮೊದಲು ಒಂದು ವಿಷಯ ಹೇಳಲಿಕ್ಕೆ ಮರೆತು ಹೋಗಿದ್ದೆ. ಮೊದಲು ಅಂದರೆ ಒಂದು ರಂಪುಣಿ ಅಂತ ಇತ್ತು. ಒಂದು ರಂಪುಣಿಯಲ್ಲಿ ಒಂದು 70-100 ಜನ ಇದ್ರು ಅಂತಿದ್ದೆ. ಈಗ ಆ ರಂಪುಣಿ ಬೆಂಗ್ರೆಯಲ್ಲಿದ್ದರೆ ಜನ ಕಾಪಿನವರಾಗಿರ್ತಾರೆ. ಸ್ವಲ್ಪ ಕಾಪು, ಕೈಪುಂಜಲ್, ಮಲ್ಪೆಯವರಾಗಿರ್ತಾರೆ. ನಮ್ಮ ಪೂರ್ವಜರದ್ದು ನಮ್ಗೆ ಅಷ್ಟದು ಮಾಹಿತಿ ಇಲ್ಲ. ಆದರೆ ಅವ್ರು ಅಲ್ಲಿಂದ ಅಲ್ಲಿಗೆ ಹೋಗಬೇಕು, ಬೆಳಿಗ್ಗೆ 3 ಗಂಟೆಗೆ ಬರಬೇಕು. ಅವರು 1 ಗಂಟೆ ರಾತ್ರಿಗೆ ಎದ್ದುಕೊಂಡು ಸಮುದ್ರ ಮಾರ್ಗವಾಗಿ ಬೆಂಗ್ರೆ ತನಕ ನಡ್ಕೊಂಡು ಬಂದು ಜೀವನ ಮಾಡಿದ್ದಾರೆ. ಅಂಥ ಕಷ್ಟದ ಪರಿಸ್ಥಿತಿ. ಈಗ ಕರಾವಳಿಯಲ್ಲಿ ಇಷ್ಟು ಭಜನ ಮಂದಿರ ಉಳಿಬೇಕಾದ್ರೆ ಅಥವಾ ಇಷ್ಟು ಧರ್ಮ ಉಳಿಬೇಕಾದ್ರೆ ಅದಕ್ಕೆ ನಮ್ಮ ಪೂರ್ವಜರ ಕಾರಣ. ಯಾಕೆಂದರೆ ಅವರು ಬೆಳಿಗ್ಗೆ 3 ಗಂಟೆಗೆ ಚಂಡಿ ಹಾಕಿ ಒದ್ದೆ ಹಾಕ್ತಾರೆ. ಆದರೆ ಚಂಡಿ ಇರ್ತಾರೆ, ಕಷ್ಟ ಪರಿಸ್ಥಿತಿ ಅಂತು. ಕೆಲವರು ಆವಾಗ ಮತಾಂತರಕ್ಕೆ ನಾವು ಇಷ್ಟು ಕೊಡ್ತೇವೆ ಬನ್ನಿ, ಹಾಗೆ ಬನ್ನಿಗೆ. ಆದರೆ ಅವರು ಕಷ್ಟದ ಜೀವನಕ್ಕೆ ಹೊಂದಿಕೊಂಡು ಹೋಗಿ ಮತಾಂತರಕ್ಕೆ ಕೈ ಜೋಡಿಸಲಿಲ್ಲ. ಅದರಿಂದಾಗಿ ಅವರ ಆ ಕಷ್ಟದಿಂದಾಗಿ ಇಲ್ಲಿ ಕರಾವಳಿಯಲ್ಲಿ ಇಷ್ಟು ಭಜನಾ ಮಂದಿರ ಉಳಿದಿದೆ, ಇಷ್ಟು ಜನ ಧರ್ಮದ ಪರವಾಗಿ ಕೆಲಸ ಮಾಡ್ತಾರೆ. ಈ ಧರ್ಮ ಉಳಿಸಲಿಕ್ಕೆ ಕಾರಣವೇ ಕರಾವಳಿಯಲ್ಲಿ ನಮ್ಮ ಪೂರ್ವಜರು. ಅಷ್ಟು ಕಷ್ಟದ ಜೀವನ ಅವರು ನಡ್ಕೊಂಡು ಹೋಗಿ, ಅವರು ಮಾತ್ರ ನಡ್ಕೊಂಡು ಹೋಗೋದಲ್ಲ, ಬೆಳಿಗ್ಗೆ ಅವರ ಹೆಂಡತಿಯ, ಅವರ ತಾಯಿಯ, ಅವರ ತಂಗಿಯ ಊಟ ತಗೊಂಡು ಹೋಗ್ಬೇಕು. ಅವರು ಕೂಡ ಸಮುದ್ರ ಮಾರ್ಗನೇ ಇಟ್ಕೊಂಡು ನಡ್ಕೊಂಡು ಹೋಗಿ ಕೊಟ್ಟು ರಾತ್ರಿ ಮನೆಗೆ ಬರೋದು. ಅಷ್ಟು ಕಷ್ಟದಲ್ಲಿ ಇದ್ದು ನಮ್ಮ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ನಮ್ಮ ಹಿರಿಯವರೇ. ಅದನ್ನೀಗ ನಾವು ಮುಂದುವರಿಸ್ತಿದ್ದೇವೆ. ನಾನೆಲ್ಲ ವೀಕ್ಷಕರಿಗೆ ಹೇಳಿದ ಅಷ್ಟೇ, ನಮ್ಮವರು ಏನು ಕಷ್ಟಪಟ್ಟಿದ್ದಾರೆ, ನಾವು ಅದರ ಕಾಲವಸೆ ನಾವು ಕಷ್ಟಪಡಬೇಕು. ನಮ್ಮ ಮೀನುಗಾರಿಕೆಯನ್ನು ಉಳಿಸಬೇಕು. ಮೀನುಗಾರಿಕೆ ಬಿಸ್ನೆಸ್ ಆಗಬಾರ್ದು. ಇದನ್ನು ಯಾರ ಕೈಗೆ ಹೋಗ್ಬೋದು. ನಾವು ಮೀನುಗಾರರು ಅದನ್ನು ಉಳಿಸ್ಕೊಂಡು ಮುಂದಿನ ದಿವಸದಲ್ಲಿ ನಮ್ಮವರಿಗೆ ಮೀನುಗಾರಿಕೆ ಬಗ್ಗೆನೇ ನಾವು ಹೇಳ್ತೇವೆ. ಈಗ ಮೀನುಗಾರಿಕೆ ಮುಗಿದ ಮೀನುಗಾರಿಕೆ ಇಲಾಖೆ ಇದೆ. ಮೀನುಗಾರಿಕೆ ಸಂಬಂಧಪಟ್ಟಂಥ ಕೆಲವು ಇದ್ದಿದೆ, CMFR ಇದೆ, ಎಂಪೈಡ್ ಇದೆ, ಮೀನುಗಾರಿಕೆ ಇಲಾಖೆ. ಇದನ್ನು ಕಳಿಸಿ ಮಕ್ಕಳಿಗೆ. ನಮ್ಮ ಮೀನುಗಾರಿಕೆಯನ್ನು ಯಾವ ರೀತಿ ಮುಂದುವರಿಸಬೇಕಂತ ನಾವು ಎಲ್ಲಿಯೇ ಬಂದವ್ರ ಹತ್ರ ಕೇಳೋದಲ್ಲ. ಈಗ ನೀವು ಮೀನುಗಾರ ಇಲಾಖೆಗೆ ಹೋಗಿ ಅಥವಾ CMFRಗೆ ಹೋಗಿ, ಎಂಪೈಡಕ್ಕೆ ಹೋಗಿ, ನಮ್ಮ ಲೋಕಲ್ ಯಾರಿಲ್ಲ, ಅವ್ರಿಗೆ ಮೀನು ಏನಂತ ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಹೋಗಿ ಅವ್ರ ಹತ್ರ ಮಾಹಿತಿ ಕೇಳಬೇಕು. ಮೀನುಗಾರಿಕೆ ಏನು ಮಾಡಬೇಕು ಅಂದರೆ ಅವ್ರಿಗೆ ಮೀನದೇ ಪರಿಚಯ ಇರೋದಿಲ್ಲ. ನಾನು ಹೇಳೋದು, ಇಷ್ಟು ಜನ ಮೀನುಗಾರರಿದ್ದಾರೆ, ಬೋಟ್ ಮಾಲಕರಿದ್ದಾರೆ. ಇದರಲ್ಲಿ ತಮ್ಮ ಮಕ್ಕಳಿಗೆ ಸಮುದ್ರಕ್ಕೆ ಕಳಿಸ್ಲಿಕ್ಕೆ ಆಗದಿದ್ದರೂ ತೊಂದರೆ ಇಲ್ಲ, ಮೀನುಗಾರಿಕೆ ಸಂಬಂಧಪಟ್ಟ ಇಲಾಖೆ ಇದೆ, ಈ ಎಜುಕೇಷನ್ ಕೊಡಿ ಅಂತ ಹೇಳೋದು. ನಾವು ಏನಾದರೂ ಮಾಹಿತಿ ಬೇಕಾದರೆ ನಮ್ಮವ್ರ ಹತ್ರ ಕೇಳುವ, ಇನ್ನೊಬ್ಬರ ಹತ್ರ ಕೇಳೋದಲ್ಲ, ಗೊತ್ತಿಲ್ಲದವ್ರ ಹತ್ರ ಕೇಳೋದಲ್ಲ. ನಮ್ಮ ಮಕ್ಕಳಿಗೆ ಮೀನುಗಾರಿಕೆಯಿಂದ ಗೊತ್ತು ಬೇಕಲ್ಲ. ಈಗ CMFRಗೆ ಹಾಕ್ಬೋದು, ಫಿಶರೀಸ್ ಕಾಲೇಜ್ ಇದೆ, ಅದರಲ್ಲಿ ಕಳಿಸ್ಬೋದು. ಹಾಗೆ ನೀವು ಮೀನುಗಾರಿಕೆಯನ್ನು ಉಳಿಸಬೇಕು. ಮುಂದಿನ ದಿನದಲ್ಲಿ ಎಲ್ಲ ಬಡವರಿಗೆ, ಯಾಕಂದರೆ ಒಂದು ಕ್ಷಣದಲ್ಲಿ 25,000 ಜನರಿಗೆ ಕೆಲಸ ಕೊಡುವಂಥ ಯಾವ ಕಂಪನಿ ಇಲ್ಲ ನಮ್ಮ ದೇಶದಲ್ಲಿ. ಒಂದು ದಿವಸಕ್ಕೆ 20,000 ಜನರಿಗೆ ಕೆಲಸ ಕೊಡುವಂಥ ಯಾವುದು ಕಂಪನಿ ಇದೆ? ಯಾವುದಿಲ್ಲ. ಇದು ಮಲ್ಪೆ ಬಂದರು ಮಾತ್ರ. ಎಜುಕೇಷನ್ ಇಲ್ಲದೆ ಬಂದು ಜೀವನ ಮಾಡುವವರಿಲ್ಲದೆ. ನಾನು ಆವಾಗ ಒಬ್ಬರು ನೋಡಿದ್ದಾರೆ, ನಾನು ಹೀಗೆ ಬರುವಾಗ ನೆನಪಾಯ್ತು, ಈಗ ಹೇಳ್ತೇನೆ. ಒಬ್ಬೊಬ್ಬರು ಶ್ರೀಮಂತರ ಆಫೀಸಿಗೆ ಹೋದರು, ಅವ್ರು ವಾಪಸ್ ಬಂದರು. ನಾನು ಕೇಳಿದೆ ಎಲ್ಲಿ ಹೋಗಿದ್ರಿ ಅಂತ. ನನ್ನ ಹತ್ರ ಮಾತಾಡಿಲ್ಲ. ನಾನು ಅವ್ರ ಮನೆಗೆ ಹೋದೆ. ಯಾಕೆ ಕೇಳಿದೆ, ನನ್ನ ಮಗಳಿಗೊಂದು ಮದುವೆ ಇದೆ, ಕಷ್ಟ ಇದೆ, ಅವರೊಂದು ಇಷ್ಟು ದುಡ್ಡು ಕೊಡ್ತಾರೆ ಅಂತ. ನಾನು 3 ಸಲ ವಾಪಸ್ ಹೋಗಿ ಬಂದೆ. ಇಲ್ಲ, ನೀವು 4ನೇ ಸಲ ಹೋಗಬೇಡಿ ಅಂದೆ. ನಿಮಗೆ ಅವ್ರಿಗೆ ಕೊಟ್ಟರೆ ಎಷ್ಟು 2-3 ಸಾವಿರ ಕೊಡ್ಬೋದು ಅಷ್ಟೆಲ್ಲ. ಹೌದು, ನೀವು ಬೆಳಿಗ್ಗೆ 1 ಅಕ್ಕಿಗೆ ಬನ್ನಿ,
ಇನ್ನೊಬ್ಬರ ದುಡ್ಡಲ್ಲಿ ನೀವು ಮದುವೆ ಮಾಡೋದು ಆಗೋದಿಲ್ಲ. ನಿಮ್ಮ ದುಡ್ಡಲ್ಲಿ 3,000, ನಿಮ್ಮ ದುಡ್ಡಲ್ಲಿ ನನ್ನ ಮಗಳಿಗೆ ಇಷ್ಟು ಚಿನ್ನ ತಗೊಬಂದೆ, ಒಂದು 15 ದಿವಸ ಧಕ್ಕೆಯಲ್ಲಿ ಕೆಲಸ ಮಾಡಿ 500 ರೂಪಾಯಿ ಸಿಗ್ತದೆ ನಿಮಗೆ. 15 ದಿವಸ ಕೆಲಸ ಮಾಡಿ ಅವ್ರು ಕೊಡೋಕ್ಕಿಂತ ಜಾಸ್ತಿ ದುಡ್ಡು ನೀವು ಧಕ್ಕೆಯಲ್ಲಿ ನಿಮ್ಮ ದುಡ್ಡಲ್ಲಿ ಆಗ್ಬೋದು ಅಂತ ಅವ್ರಿಗೆ ಹೇಳಿದ್ರು. ಅವ್ರು ಅದೇ ರೀತಿ ಮಾಡಿದ್ರು. ಇನ್ನೊಂದ್ಸಲ ಅವ್ರು ಆಫೀಸಿಗೆ ಹೋಗಿಲ್ಲ. ಧಕ್ಕೆ ಬಂದರೆ ಎಲ್ಲರಿಗೆ ಜೀವನ ಇದೆ, ಎಜುಕೇಷನ್ ಬೇಕಂತಿಲ್ಲ, ಪರಿಚಯ ಬೇಕಂತಿಲ್ಲ, ಮೀನುವರಿದ್ರೆ ಸಾಕು, ಅವರಿಗೆ ಹೆಲ್ಪ್ ಮಾಡಿದ್ರೆ ಸಾಕು, 50, 100 ಕೊಡ್ತಾರೆ, 500 ರೂಪಾಯಿ, 1,000 ರೂಪಾಯಿ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಇನ್ನೊಬ್ಬರದ್ದು ಬೇಡಬೇಕಂತಿಲ್ಲ. ಅಷ್ಟೊಂದು ನಮ್ಮ ಬಂದರು ಮುಕ್ತವಾಗಿದೆ, ಯಾರು ಬಂದರೂ ಜೀವನ ಮಾಡಬಹುದು ಅಂತ. ಧ್ವನಿಕಾ ಸ್ಟುಡಿಯೋಗೆ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಮೀನುಗಾರಿಕೆ ಕೇವಲ ಒಂದು ಉದ್ಯೋಗವಲ್ಲ, ಅದೊಂದು ಹೋರಾಟ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.